ನೀವು ನೋಡ್ತಾ ಇದ್ದೀರಾ ಸುವರ್ಣ. ರಾಮರಾಜ್ ಪಂಚಿಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಾಂಟ್ರು ಸೀಸನ್ 2 ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ನಿನ್ನೆಯ ಎಪಿಸೋಡ್ ಅಲ್ಲಿ ಬಹಳಷ್ಟು ಏರುಪೇರುಗಳನ್ನ ನಾವೆಲ್ಲ ಈಗಾಗಲೇ ನೋಡಿದೀವಿ. ಸೊ ಅಷ್ಟು ಹ್ಯಾಪಿ ಆಗಿಲ್ಲ. ಸೊ ಪಾಯಿಂಟ್ಸ್ ಅಲ್ಲಿ ತುಂಬಾ ಏರುಪೇರುಗಳಿತ್ತು. ಆದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಮಕ್ಕಳುಗಳೆಲ್ಲ ಸಿಕ್ಕಾಪಟ್ಟೆ ಚಾರ್ಜ್ ಅಪ್ ಆಗಿದ್ದಾರೆ. ಕೊರಿಯೋಗ್ರಾಫರ್ಸ್ ಸ್ವಲ್ಪ ತಿದ್ದುಕೊಂಡಿದ್ದಾರೆ ಅಂತ ಅನ್ಕೊಂಡಿದೀವಿ. ಹಾಗಾಗಿ ಇವತ್ತಿನ ಎಪಿಸೋಡ್ ಅಲ್ಲಿ ಪ್ರಾಪರ್ಟಿಗಳು ಸಿಕ್ಕಾಪಟ್ಟೆ ಕಾಣ್ತಾ ಇದೆ. ಸೊ ಓವರ್ ಆಲ್ ಆಗಿ ಇವತ್ತಿನ ಎಪಿಸೋಡ್ ಯಾವ ತರ ಇರುತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಈಗ ಮುಂದಿನ ಪರ್ಫಾರ್ಮರ್ ಶಾಯರಿ ಸೂಪರ್, ಕುಣಿಯೋದ್ರಲ್ಲಿ ಮಾಸ್ಟರ್. ವಾ 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 ವಾ. ಅವ್ರು ಯಾರು? ವಾ 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 ವಾ. ಒನ್ ಅಂಡ್ ಓನ್ಲಿ ಆರ್ಯ. ಇವತ್ತು ನಮ್ ಕೋತಿರಾಮ ಕುಣಿತಾನೆ, ಜೊತೆಗೆ ನಿಮ್ಮನ್ನು ಕುಣಿಸ್ತಾನೆ. ಇಷ್ಟ ಅದೇ ಚಪ್ಪಲಿ ಹೊಡಿರಿ. ಕೋತಿರಾಮ ಡ್ಯಾನ್ಸ್ ಮಾಡ್ತೀಯಾ? ಇಲ್ಲ ಇಲ್ಲ, ನೀ ಮಾಡು. ನಾನ್ ಮಾಡ್ಬೇಕಾ? ಯಾ ಡ್ಯಾನ್ಸ್ ಮಾಡ್ಲಿ? ಕಂಟೆಂಪ್ರರಿ. ಓ ಕಂಟೆಂಪ್ರರಿನಾ? जिसे जिंदगी ढूंढ रही है, क्या ये वो मकाम मेरा है? यहाँ चैन से बस रुक जाओ, क्यों दिल ये मुझे कहता है? जज्बात नए से मिले हैं, जाने क्या सर ये हुआ है? एक आस मिली फिर मुझको, जो कबूल किसी ने किया है। हाँ, किसी शायर की गजल जो दे रूह को सुकून के पल, कोई मुझको यूं मिला है जैसे बंजारे को घर. ನಿನ್ನ ಸ್ಟೈಲ್ ಬಿಡು, ಈಗ ನನ್ನ ಸ್ಟೈಲ್ ನೋಡೀಗ. ಸುಂದರಿ ಸುಂದರಿ ನನ್ನ ಸುಂದರ ಮೋರೆಯ ಓಚಿ ನೋಡುವೆಯ. ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಓಚಿ ಕೇಳುವೆಯ. ಬಂತು ಬಂತು ನಂಗು ಬಂತು ತುಂಬಾ ತುಂಬಾ ಆಸೆ ಬಂತು, ಆಸೆ ಕಿಂದೆ ಪ್ರೀತಿ ಬಂತು, ಪ್ರೀತಿ ಹಾಡು ಅಂತು. ಹೆಂಗಿತ್ತು ಡ್ಯಾನ್ಸ್? ಸರಿ ಹಿಪ್ ಹಾಪ್ ಮಾಡು. ಓ ಹಿಪ್ ಹಾಪ ನೋಡೀಗ. ಬಚ್ಚಿಟ್ಟ ಮಾತು ಒಂದೊಂದಾಗಿ ಕೂಡಿಟ್ಟ ಕವನ, ನನ್ನಿಂದ ನಾ ದೂರ ನಿಂತು ನಾ ಕಂಡು ಮಾತಾಡೋ A B C D.
ವಾಳ ಮಂಕಿ ಪರ್ಫಾರ್ಮೆನ್ಸ್ ಏನ್ ಪರ್ಫಾರ್ಮೆನ್ಸ್ ಆರ್ಯ ಅದು. ನಿಜವಾಗ್ಲು ಒಂದ್ ನಿಮಿಷ ಇರಪ್ಪ, ಮಕ್ಕ ನೋಡ್ಕೊಂಡ್ಬಿಡ್ತೀನಿ. ಅಣ್ಣ ನಿನ್ ತಲೆ ಯಾವ್ದು ಪದ ಯಾವ್ದಣ್ಣ? ಇದು ತಲೆ ಇದು ಪಾದ. ಎಲ್ಲ ಕಡೆ ಕಾಣಿಸ್ತಾ ಇತ್ತಲ್ಲ ನಂಗೆ, ಏನೋ ಮಾಡಿದ್ನಿ ಅಲ್ಲಿ. ನಮ್ದು ಟೆಕ್ನಿಕ್ ಇದೆ, ಅದನ್ನ ಯೂಸ್ ಮಾಡ್ಕೊಂಡು. ವೆರಿ ಗುಡ್. ಟೆಕ್ನಿಕ್ ಬಗ್ಗೆ ಮಾತಾಡೋಣ ಇರಪ್ಪ, ಹೇಳಿ ಗುರು ಸರ್. ಆರ್ಯ, ಹಾ ಸರ್. ಏನಂದ್ರೆ ನಾವು ಡ್ಯಾನ್ಸ್ ಮಾಡಿದ್ರೆ, ಸಿನಿಮಾ ತೆಗೆದ್ರೆ ಎಂಟರ್ಟೈನ್ ಮಾಡಬೇಕು, ನೋಡ್ದವನು ಎಂಜಾಯ್ ಮಾಡಬೇಕು ಅಲ್ವಾ? ಎಂಟರ್ಟೈನ್ಮೆಂಟ್ ಆಗದೆ ಇದ್ರೆ ಉಪಯೋಗನೇ ಇಲ್ಲ. ನೀನು ಮಾಡಿದ ಡ್ಯಾನ್ಸು ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತು ಅಂತ ಅನ್ಕೋತೀಯ ನೀನು? ಏನು ಕೇಳಿದೆ ಹೇಳು? ಎಂಟರ್ಟೈನ್ಮೆಂಟ್ ಡ್ಯಾನ್ಸ್ನ ಎಂಜಾಯ್ ಮಾಡಬೇಕು. ಎಂಟರ್ಟೈನ್ಮೆಂಟ್ ಇದ್ರೆ ಎಂಟರ್ಟೈನ್ಮೆಂಟ್ ಕೊಟ್ರೆ ನೋಡ್ದವರು ಸೂಪರ್ ಅಂತಾರೆ. ನಾನು ನಿನಗೆ ಸೂಪರ್ ಅಂತ ಹೇಳ್ತೀನಿ. ಸೋವಾರ್ ಕೊರಿಯೋಗ್ರಾಫರ್ನ ಕರ್ಸ್ಬೋಣ? ಬೇಡ, ಅಸ್ಗರ್ ಮಾಸ್ಟರ್ ಕರ್ಸೇ ಬಿಟ್ಟ ಅವನೇ. ಬಾಪ ಬಾಪ ದೊಡ್ಡ ಕೋತಿ. ರಕ್ಷಿತಾ ಮ್ಯಾಮ್, ಲಾಸ್ಟ್ ಟೈಮ್ ಸುಂದರ ಮಾಸ್ಟರ್ ಹೇಳ್ತಾ ಇದ್ರು ಅಸ್ಗರ್ಗೆ, ಅವನಿಂದಾನೇ ನಿನಗೆ ಹೆಸರು ಅಂತ. 100% ನಿಜ ಅದು. ಅವನಿಂದಾನೇ ನಿನಗೆ ಹೆಸರು. ಅವ್ನ ಹೆಡ್ ಸ್ಟ್ಯಾಂಡ್ ವಾಸ್ ವೆರಿ ಡೇಂಜರಸ್, 100%. ಬಟ್ ಅವ್ನ ತಲೆ ಮೇಲೆ ಹೆಡ್ ಸ್ಟ್ಯಾಂಡ್ ಮಾಡ್ದ, ಸೂಪರ್ ಹೆಡ್ ಸ್ಟ್ಯಾಂಡ್, ಸೂಪರ್ ಅಮೇಜಿಂಗ್. ನನಗೆ ಕಾನ್ಸೆಪ್ಟ್ ತುಂಬ ಇನ್ನಸೆಂಟ್ ಆಗಿ ಅನಿಸ್ತು, ತುಂಬ ಕ್ಯೂಟ್ ಆಗಿ ಅನಿಸ್ತು. ಒಂದು ಕಾರ್ಟೂನ್, ಒಂದು ಟಿಂಕಲ್ ಕಾಮಿಕ್ ಅಥವಾ ಆ ಥರ ಕಾಮಿಕ್ಸ್ ಓದ್ತೀವಿ ನಾವು ಚಿಕ್ಕವರಿದ್ದಾಗ, ಆ ಥರ ಒಂದು ಟಿಂಕಲ್ ಕಾಮಿಕಿಂದ ಆಚೆ ಬಂದಂಗಿತ್ತು. ದ್ಯಾಟ್ ಅವನು ಮಂಕಿಗೆ ಇಟ್ಕೊಂಡ್ ಬರ್ತಾನೆ, ಮಂಕಿ ಹೇಳುತ್ತೆ ನೀನು ಕಾಂಟೆಂಪ್ರರಿ ಮಾಡು, ಅದು ಮಾಡು. ಸೊ ವೆರಿ ವೆರಿ ಕ್ಯೂಟ್ ಕಾನ್ಸೆಪ್ಟ್. ಕಾಂಗ್ರಾಟ್ಸ್ ಆನ್ ದ ಕಾನ್ಸೆಪ್ಟ್, ವೆರಿ ವೆರಿ ನೈಸ್. ವಾಟ್ ಅನ್ ಆರ್ಯನ್ ಪರ್ಫಾರ್ಮೆನ್ಸ್, ನಿಜವಲ್ಲ ಬಹಳ ಚೆನ್ನಾಗಿತ್ತು. ನಿನ್ನ ಶಿಷ್ಯ ಸ್ಪಾರ್ಕ್ ಅವನು ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಬಟ್ ಏನು ಅವನು ಬಾಡಿಲಿಲ್ಲ ಇದು ಫ್ಲೆಕ್ಸಿಬಲ್ ಆಗಿ ಮಾಡ್ತಾನೆ. ಸೊ ನಾನು ನಮ್ಮ ಪ್ರಭುದೇವ ಕೂಡ ಇಷ್ಟು ಮಟ್ಟಿಗೆ ಮಾಡಿದ್ದೇನೋ ಏನೋ ಗೊತ್ತಿಲ್ಲ. ಸೂಪರ್ ಆರ್ಯ. ಯಾವ ಕಾಂಪ್ಲಿಮೆಂಟ್ ಇದಕ್ಕಿಂತ ಜಾಸ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ನಿರಂಜನ್, ನಿನಗೇನಾದ್ರೂ ಬಂದಿದ್ಯಾ ಈ ತರ ಕಾಂಪ್ಲಿಮೆಂಟ್ಸ್? ತುಂಬಾ ಸಲ ಬಂದಿದೆ ನಿಜವಾಗ್ಲೂ. ಇರ್ಬೇಕು. ಆರ್ಯನ್ ಇವತ್ತು ಇಷ್ಟು ಚೆನ್ನಾಗಿ ಕೇಳಿದ್ರು ಯಾಕೆ ಅಂತ. ಒಂದ್ಸಲಿ ನನ್ಗೆ ರಕ್ತ ಕಮ್ಮಿ ಆಗಿತ್ತು, ಅವಾಗ ನಾನ್ ರಕ್ತ ಕೊಟ್ಟಿದ್ದೆ. ಅದಕ್ಕೆ ಇವತ್ತು ದೇಶಪಾಂಡೆ ರಕ್ತ ಕೊಟ್ಟಿದ್ದೀನಿ. ಅದಕ್ಕೆ ಅವನು ಈ ತರ ಮಾಡಿದಾನೆ. ಚಪ್ಪಾಳೆ. ನಿರಂಜನ್ ಅಣ್ಣ ಒಂದ್ ಹೇಳ್ತೀನಿ. ಹೇಳು. ಹುಡುಗರು ದೇವದಾಸ ಆಗ್ತಾರೆ ಯಾದಕ್ಕಾಗಿ? ಅವಳ ಪ್ರೀತಿಗಾಗಿ, ಅವಳ ಅಂದಕ್ಕಾಗಿ, ಅವಳ ದುಡ್ಡಿಗಾಗಿ, ಯಾದಕ್ಕೂ ಅಲ್ಲ. ಹುಡುಗಿರಿಗೋಸ್ಕರ ಮಾಡಿರೋ ಸಾಲಕ್ಕಾಗಿ. ನನಗೆ ಯಾಕೋ ಹೇಳ್ದೆ ಇದು? ಅಂತ ಅನ್ಸ್ತಾ ಹೇಳ್ದೆ ಅಷ್ಟೇ. ನಿನ್ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ಹೇಳ್ದ ಅವನು. ಅಲ್ಲ, ಈ ಸೂಟ್ ತಗೊಳಕ್ಕೂ ಸಾಲ ಮಾಡಿದೀನಿ, ನನ್ನ ರೇಂಜ್ಗೆ ಹೇಳ್ಬಿಟ್ಟ ಅವನು. ಇರ್ಲಿ, ನಾ ಆಮೇಲೆ ನೋಡ್ಕೋತೀನಿ. ಗುರು ಸರ್ ಪಾಯಿಂಟ್ಸ್ ಕೊಡಿ. ಆರ್ಯ, ಎಷ್ಟು ಬೇಕೋ ನಿಂಗೆ? ನೀವ್ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ಕೊಡಿ ಸರ್. 5 ಕೊಡ್ಲಾ? ಬೇಡ ಸರ್. 8 ಕೊಡ್ಲಾ? ಬೇಡ ಸರ್. ತಗೋ 9. ವೆರಿ ನೈಸ್, ವೆರಿ ನೈಸ್. ರಕ್ಷಿತಾ ಮ್ಯಾಮ್, ನನ್ನ ಕಡೆಯಿಂದನೂ 9. ಈ ಸರಿನೂ ಹ್ಯಾಟ್ರಿಕಾ? 8.5. ಆಲ್ಮೋಸ್ಟ್ ಆರ್ಯ. ಇನ್ನು ಬಹಳಷ್ಟು ಪರ್ಫಾರ್ಮೆನ್ಸಸ್ ಬಾಕಿ ಇದೆ. ಬಡದಕ್ಕಿಂತ ಮುಂಚೆ ತಗೋಣ ರಾಮರಾಜ್ ಪಂಚಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಬಂಟ್ರು ಸೀಸನ್ 2 ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ರಾಮರಾಜ್ ಪಂಚಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಬಂಟ್ರು ಸೀಸನ್ 2. ಈಗ ಪುಟಾಣಿ ಪಂಟ್ರು ವೇದಿಕೆ ಮೇಲೆ ಅತಿ ಹೆಚ್ಚು ಅಂಕ ತಗೊಂಡವನು ನಾವು ನೋಡಿದ್ವಿ, ಅತಿ ಕಡಿಮೆ ಅಂಕ ತಗೊಂಡವನು ನಾವು ನೋಡಿದ್ವಿ. ಆದ್ರೆ ಈಗ ನೆಕ್ಸ್ಟ್ ಬರೋ ಪರ್ಫಾರ್ಮರ್ ಜಂಪ್ ಮಾಡಿ ಹಾರ್ಟ್ ಅಲ್ಲಿ ಪಂಪ್ ಓಡ್ಸಕ್ ಬರ್ತಾ ಇರೋಂಥ ಒನ್ ಅಂಡ್ ಓನ್ಲಿ ಸಾಕ್ಷಿ.
ನಮ್ಮ ಸೈಕಲ್ ಸ್ವಲ್ಪ ಪಂಚರ್ ಆಗಿದೆ, ಸರಿ ಮಾಡ್ತೀರಾ? ಇಲ್ಲ ಅಯ್ಯ ಚಾಯ್ ಒಂಥರ ನಿಂತ್ಕೊಳಕ್ ಮಜಾ ಇದೆ ಇದು, ಅಲ್ಲ ಆಡ್ತದೆ ಚಾಯ್ ಇದು. ಓಕೆ ಇರಲಿ, ನಾವು ನಿಮ್ಮ ಪರ್ಫಾರ್ಮೆನ್ಸ್ಗೆ ಹೇಳೋದಕ್ಕೆ ನಾವು ಸೂಕ್ತ ಪ್ರದೇಶದಲ್ಲಿಲ್ಲ, ಹಾಗಾಗಿ ಅಲ್ಲಿರೋಣ ಡೈರೆಕ್ಟಾಗಿ ಸೂಕ್ತ ಪ್ರದೇಶದಲ್ಲಿ ಕೂತಿರ್ತಕ್ಕಂತಹ ಸೂಕ್ತ ವ್ಯಕ್ತಿಗಳನ್ನ ಪರಿಶೀಲನೆ ಮಾಡಿ ನಾವು ಒಂದು ಗಣನೆಗೆ ಬಂದು ಅವ್ರನ್ನ ಕೇಳೋಂಥ ಪ್ರಯತ್ನ ಮಾಡ್ತಾ ಇದೀವಿ. ಹೇಳಿ ಗುರುಪ್ರಸಾದ್ ಅವರೇ. ಸಾಕ್ಷಿ ಯಾರು ಕೊರಿಯೋಗ್ರಾಫರು? ನಿಯಾಸಣ್ಣ ಮತ್ತೆ ಸ್ನೇಹ ಅಕ್ಕ. ಕರಿಬೋದ ಅವ್ರನ್ನ? ಸ್ನೇಹ ಅಕ್ಕ, ನಿಯಾಸಣ್ಣ. ಗ್ಯಾರೇಜ್ ಅಲ್ಲಿ ಒಂದು ಹುಡುಗಿ ಮೆಕ್ಯಾನಿಕ್, ಅವಳು ಡ್ಯಾನ್ಸ್ ಮಾಡುವಂಥದ್ದು, ಆ ಮ್ಯೂಸಿಕ್ ತಕ್ಕ ಹಾಗೆ ಸಿಂಕ್ ಮಾಡ್ಕೋತಾ ಹೋಗುವಂಥದ್ದು, ಅದು ಈ ಪ್ರಯತ್ನಗಳೇ ನಡೀತಾ ಹೋಯಿತು. ಒಂದು ಗ್ರಾಫ್ ಮಿಸ್ ಅಂತ ನಂಗನ್ನಿಸ್ತು. ಒಂದು ಟೋಟಲ್ ಆಗಿ ಅವಳಲ್ಲಿಂದ ಸಾಕಷ್ಟು ಹೊಸ ಸ್ಟೆಪ್ಗಳು ಬಂತು, ತುಂಬ ಎನರ್ಜೆಟಿಕ್ ಆಗಿ ಮಾಡಿದ್ಲು, ಎಂಜಾಯ್ ಮಾಡ್ಕೊಂಡು ಮಾಡಿದ್ಲು, ಎಕ್ಸ್ಪ್ರೆಷನ್ಸ್ ಇತ್ತು, ಎಲ್ಲವೂ ಇದ್ದು ಕೂಡ ಒಂದು ಗ್ರಾಫ್ ಕೊರತೆ ಅಂತ ಅನ್ನಿಸ್ತು ನನಗೆ. ಬಿಕಾಸ್ ಲಿರಿಕಲ್ ವ್ಯಾಲ್ಯೂಸ್ ಇರಲಿಲ್ಲ, ಮ್ಯೂಸಿಕಲ್ ಪ್ಲೇನೇ ಇರುವಂಥದ್ದು. ಬಟ್ ಎಕ್ಸ್ಪ್ರೆಷನ್ ವಾಸ್ ವಂಡರ್ಫುಲ್. ಬಟ್ ಮಿಸ್ ಬೀಟ್ಗಳಿತ್ತು, ಸಾಕಷ್ಟು ಕಡೆ ಮಿಸ್ ಆಯಿತು, ಒಂದು ಕಡೆ ಸ್ಲಿಪ್ ಆದ್ಲು, ಸೊ ಅವೆಲ್ಲ ತಪ್ಪುಗಳು ಕಾಣಿಸುತ್ತೆ. ಬಟ್ ಈ ಸೆಟಪ್ಪು ಇದೆಲ್ಲ ಹಾಕಿ ಎಫರ್ಟ್ ಕಾಣಿಸೋದ್ರಿಂದ ಇಟ್ಸ್ ಅಪ್ರಿಷಿಯಬಲ್. ಒಳ್ಳೆ ವರ್ಕ್ ಮಾಡಿದ್ದೀರಿ. ಅವಳ ಕೈ ಏನು ಬೆಸ್ಟ್ ತೆಗಿಬೋದು ಆ ಪ್ರಯತ್ನ ಟ್ರೈ ಮಾಡಿದ್ದೀರಿ. ಅವಳು ಕೂಡ ತುಂಬ ಒಳ್ಳೆ ಸಾಥ್ ಕೊಟ್ಟಿದ್ದಾಳೆ. ಗುಡ್ ವರ್ಕ್ ಸಾಕ್ಷಿ, ಥ್ಯಾಂಕ್ ಯು ಸರ್. ವೆರಿ ಗುಡ್ ವರ್ಕ್. ರಕ್ಷಿತಾ ಅವರೇ ಹೇಳಿ. ಟ್ಯಾಪ್ ಡ್ಯಾನ್ಸಿಂಗ್ ಯಾರು ತಗೊಬಂದಿರಲಿಲ್ಲ ಇದಕ್ಕಿಂತ ಮುಂಚೆ, ಸೊ ನೀವಿಬ್ರು ಆಸ್ ಕೊರಿಯೋಗ್ರಫರ್ಸ್ ಗಾಟ್ ಇಟ್ ವೆರಿ ವೆರಿ ವೆಲ್ ಡನ್. ಸೆಟ್ ನನಗೆ ತುಂಬ ಚೆನ್ನಾಗಿ ಅನಿಸ್ತು. ನೀವು ಆಬ್ಜೆಕ್ಟ್ಸ್ ಜೊತೆ ನೀವು ಟ್ಯಾಪಿಂಗ್ ಸ್ಟಾರ್ಟ್ ಮಾಡ್ತೀರಾ, ಲೈಕ್ ವಾಟರ್ ಬಾಟಲ್ ಇರ್ಬೋದು. ಐ ಡೋಂಟ್ ಥಿಂಕ್ ದಟ್ ವಾಸ್ ನೀಟಾಗಿ ಪ್ರಾಬ್ಲಿ ಸಾಕ್ಷಿ ಅಷ್ಟು ಪ್ರೆಸೆಂಟ್ ಮಾಡಿಲ್ಲ ಅಂತ ನನಗನ್ಸುತ್ತೆ. ತುಂಬ ಎನರ್ಜಿ ಹಾಕಬೇಕು ಅದಕ್ಕೆ. ಯು ಹ್ಯಾವ್ ಟು ಟ್ಯಾಪ್ ಯುವರ್ ಫುಟ್ ಆ್ಯಂಡ್ ಡಾನ್ಸ್. ಸಾಕ್ಷಿಗೆ ಈ ಅಟೆಂಪ್ಟ್ಗೆ ವೆರಿ ವೆರಿ ಗುಡ್ ಸಾಕ್ಷಿ. ನಿಮ್ಮ ಇಡೀ ತಂಡಕ್ಕೆ ಅ ವೆರಿ ವೆರಿ ವೆಲ್ ಅಟೆಂಪ್ಟೆಡ್ ಟಾಸ್ಕ್. ಸುಂದರ ಮಾಸ್ಟರ್. ಸಾಕ್ಷಿ ಡ್ರೆಸ್ ಸೂಪರ್, ಥ್ಯಾಂಕ್ ಯು ಸರ್. ತುಂಬ ನ್ಯಾಚುರಲ್ ಆಗಿದೆ, ಮೆಕ್ಯಾನಿಕರ್ ಥರನೇ ಮಾಡಿದ್ದೀರಾ. ಬಟ್ ನಮ್ಮ ನೋಡೋಕ್ಕೆ ಸಿಂಪಲ್ ಆಗಿ ಕಾಣುತ್ತೆ, ಬಟ್ ಅದ್ರ ಮೇಲೆ ಎಲ್ಲ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ನನಗೇನು ಏನಿಸ್ತಂದ್ರೆ ಆ ಸ್ಪ್ರಿಂಗ್ ಎಫೆಕ್ಟ್ ಇನ್ನೂ ಸ್ವಲ್ಪ ಎಸ್ಟಾಬ್ಲಿಷ್ ಮಾಡಿರ್ಬೇಕಲ್ಲ, ಇನ್ನೂ ಸ್ವಲ್ಪ ಎಸ್ಟಾಬ್ಲಿಷನ್ ಮಾಡಬೇಕಾಯ್ತು. ಈ ಟೈರು, ಸೈಕಲ್ಲು ಎಲ್ಲ ಚೆನ್ನಾಗಿದೆ. ಇಟ್ಸ್ ಗುಡ್, ವೆರಿ ಗುಡ್. ನಾನು ಫಸ್ಟ್ ಪಾಯಿಂಟ್ ಕೊಟ್ಬಿಡ್ತೀನಿ. ಎಷ್ಟು ಬೇಕು ಇಷ್ಟು ಸಾಕು. 8. ರಕ್ಷಿತಾ ಅವರೇ 8 ಗಂಟು. ಇನ್ನೊಂದು ಬಂದ್ರೆ ಏನಾಗುತ್ತೆ? 8 ತಗೋಣ. ಸುಂದರ ಮಾಸ್ಟ್ರು. ಮಾಸ್ಟರ್ ಜಿ 9. ಒಂದು ಎಕ್ಸ್ಟ್ರಾ ಯಾಕೆ ಕೊಟ್ರು? ಒಂದು ಎಕ್ಸ್ಟ್ರಾ ಯಾಕೆ ಕೊಟ್ರು ಅಂತ ಕೇಳ್ತಾ ಇದ್ದಾರೆ, ಹೇಳಮ್ಮ. ಸೆಟ್ಗೆ. ಹಲೋ ಮಾಸ್ಟರ್. ಎಸ್ ಎಸ್, ವಂಡರ್ಫುಲ್. ಇವಾಗ ಒಂದು ಸಾಂಗ್ ಪ್ಲೇ ಮಾಡ್ತೀವಿ, ಅದ್ರ ಮೇಲೆ ನೀನು ಹೆಂಗ್ ಹಾರಾಡ್ತೀಯ ಅಂತ ನೋಡ್ಬೇಕು ಅಷ್ಟೇ. ಪ್ಲೀಸ್ ಮಾಡಪ್ಪ. ವಾಟ್ ಯು ಪೀಪಲ್ ವಾಂಟ್ ಟು ಸಿ ಮಿ ಡ್ಯಾನ್ಸಿಂಗ್? ಡ್ಯಾನ್ಸ್ ನೋಡ್ಬೇಕಾ ನೀವು? ಬಂದ್ರು ನೀವೆಲ್ಲ ಕಂಡ್ರು, ಅಲ್ಲೇ ಕೂತ್ಕೊಟ್ರು. ನಮ್ಮ ಹುಡುಗರು ಇದ್ದಾರೆ ಸಪ್ರೇಟ್ ಆಗಿ, ಅದಕ್ಕೆ ಬಂದ್ರು. Are you people ready? Yo, come on. Diva, diva. Tanadirana. Diva, diva. Dance. Tanadirana. Diva, diva. Tanadirana. Diva, diva. Tanadirana. Don't you know? Don't you know? Don't you know I'm very sexy? Don't you know? Don't you know? Don't you know I'm very sexy? ಕೈಯಿದೆ, ಕಾಲಿದೆ, ಸುಮ್ಮನೆ ಡ್ಯಾನ್ಸು ಮಾಡು. ಕಣ್ಣಿದೆ, ಕಿವಿಯಿದೆ, ದಯವಿಟ್ಟು ಹಾಡು ಕೇಳು. ಕೆಂಪೇಗೌಡ ಕಟ್ಟಿದೂರು ಪ್ರಾಣಿನ, ಕಲ್ಲರ್ ಕಲ್ಲರ್ ಕನಸಿಗೆ ರಾಯಪಾರಿನ. ಊರಿಗೊಬ್ಳೆ ಪದ್ಮಾವತಿ, Don't you know? Don't you know? Don't you know I'm very
ಜಿಮ್ಮಿ ಹೋಗಪ್ಪ ಹತ್ರ ಹೋಗೋ ತೊಳ್ರಲ್ಲ. ವೆರಿ ನೈಸ್. ಆ ಸ್ನೇಕ್ ಡ್ಯಾನ್ಸ್ ಚೆನ್ನಾಗಿತ್ತು, ಹಿಂಗೆಲ್ಲ ಮಾಡಿದ್ದು. ಥ್ಯಾಂಕ್ ಯು. ಆ ದೀವಾ ತರದಿನ ಅಚ್ಚನ್ ದಟ್ ವಾಸ್ ಓಕೆ. ಬಟ್ Okay. ಇಂಗ್ಲಿಷ್ ಕೋರಸ್ ಅಂತ ಇಟ್ಕೊಂಡಿದ್ದಲ್ಲ, ಎಂತ ಯಾರು ಕೊರಿಯೋಗ್ರಫಿ ಮಾಡಿದ್ದು? ಇದು ನಿರಂಜನ್ ದೇಶಪಾಂಡೆ ಅಂತ ಕೊರಿಯೋಗ್ರಫಿ ಮಾಡಿದ್ದು, ಫ್ರಮ್ ದೇಶಪಾಂಡೆ ಫ್ಯಾಮಿಲಿ. ಅವರಲ್ಲಿ ದೇಶಪಾಂಡೆ ರಕ್ತ ಹರಿಯತ್ತೆ ಬ್ಲೂ ಕಲರ್. ನಮ್ಮ ರಕ್ಷಿತಾ ಅವರು ಈ ಹಾಡಿನ ಬಗ್ಗೆ, ಈ ಹಾಡಲ್ಲಿ ಅಭಿನಯಿಸಿದ ನಾಯಕಿ ನಟಿ ಹೌದು ರಮ್ಯಾ ಅವ್ರ ಬಗ್ಗೆ ಹೇಳ್ತಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್. ಗಾಡ್ ಬ್ಲೆಸ್ ಹರ್ ಇನ್ ಲೈಫ್. that's really sweet. ನಾವಿಬ್ರು ಇದ್ದಾಗ ನಾವಿಬ್ರೇ ಇಂಡಸ್ಟ್ರಿನಲ್ಲಿ ರೂಲ್ ಮಾಡಿದ್ದು. ಮಾಲಾಶ್ರೀ ಆದ್ಮೇಲೆ ನಾವು ನಮ್ಮಿಬ್ರಿಂದ ಪ್ರಾಬಬ್ಲಿ ಹೀರೋಯಿನ್ಗಳ ಮಾರ್ಕೆಟ್ ಜಾಸ್ತಿ ಆಗಿದ್ದು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ರಕ್ಷಿತಾ ಅಂಡ್ ರಮ್ಯಾ. ಮುಂದೆ ಡ್ಯಾನ್ಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಕರ್ನಾಟಕದ ಹೊಸ ಹೃದಯ್. ಹೆಜ್ಜೆ ಹೆಜ್ಜೆಗೂ ಸಖತ್ ಕಿಕ್ಕು, ನನ್ ಅದರ್ ದನ್ ಕೃತಿಕ್. ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಕೆ ಓಕೆ One, two, three, four. एक दो तीन चार. A B C D. A A E E. सारे जो रे मी फा. तद्दित्तरदोम. Ching chak ching chak. Monday, Tuesday, Wednesday, Thursday, Friday, Saturday, Sunday. 1, 2, 3, 4. एक दो तीन चार. A B C D. A A E E. Okay, okay. My soul, my heart, my love, my dream. ನಂದು 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 ನಂದು. Okay, come bless me, okay. Nan priti, okay. All my ಬರ್ಲಿ ಚಪ್ಪಾಳೆ ಚಪ್ಪಾಳೆ ಬರ್ಲಿ.
ನಿನಗಿವಾಗ ನಿನ್ ಪೇಂಟಿಂಗ್ಗಿಂತ ಜಾಸ್ತಿ ನಿನ್ ಡ್ಯಾನ್ಸ್ಗೆ ಮಾರ್ಕ್ಸ್ ಬರುತ್ತೆ. ಓಕೆ, ಸೀದಾ ಜಡ್ಜಸ್ ಹತ್ರ ಹೋಗೋಣ. ಅವ್ರು ಏನ್ ಕಮೆಂಟ್ಸ್ ಕೊಡ್ತಾರೆ ಅಂತ ನೋಡೋಣ. ನಾನು ನಿನ್ನ ಕೊರಿಯೋಗ್ರಾಫರ್ನ ಕರೆಯಕ್ಕೆ ಇಷ್ಟಪಡ್ತೀನಿ. ಕಾನ್ಸೆಪ್ಟ್ ಹೇಳ್ಬೋದಾ? ಸರ್, ಆಲ್ ಇನ್ ಒನ್ ಅಂತ ಥೀಮ್ ಇತ್ತು. ಇದರಲ್ಲಿ ಅವನು ಆಲ್ರೆಡಿ ಫಸ್ಟ್ ರೌಂಡಲ್ಲೇ ಕಂಟೆಂಪ್ರರಿ ಫೋಕ್ ಸ್ಟೈಲ್ ಎಲ್ಲ ಮಾಡಿದ. ಬಟ್ ಅವನದ್ರಲ್ಲೇ ಸ್ವಲ್ಪ ಬೇರೆ ವೆರೈಟಿ ಇದೆ. ಕಲಾರಿ ಮಾಡ್ತಾನೆ, ಆಮೇಲೆ ಒಳ್ಳೆ ಪೇಂಟರು. ಸರಿ ಅಂತೇಳಿ ಅವನ್ನ ವೆಸ್ಟರ್ನ್ ಸ್ಟೈಲಲ್ಲಿ ಮತ್ತು ಹಿಪ್ ಹಾಪ್ ಸ್ಟೈಲಲ್ಲಿ ಮಾಡಿಸಿ ನೆಕ್ಸ್ಟು ಅವನ್ನ ಕಲಾರಿಗೆ ತೊಗೊಂಡೋಗಿ ನೆಕ್ಸ್ಟು ಅವ್ನ ಪೇಂಟಿಂಗ್ನ ಫೈನಲ್ ನಾನು ತೋರಿಸ್ಕೊಡೆ ಸರ್. ಕರೆಕ್ಟಪ್ಪ. ಈಗ ಅವನ ಪಾತ್ರ ಏನು? ನಿಮ್ಮ ಕಾನ್ಸೆಪ್ಟಲ್ಲಿ ಅವನ ಪಾತ್ರ ಏನು? ವಾಟ್ ಈಸ್ ಹಿ? ಅದೇ ಸರ್, ಅವನ್ನ ಫುಲ್ ಒಬ್ಬ ಡ್ಯಾನ್ಸರ್ ಆಗಿನೂ ಹೌದು, ಅವ್ನು ಒಳ್ಳೆ ಆರ್ಟಿಸ್ಟು ಅಂತ ಹೌದು ಅಂತ ಇಲ್ಲಿ ತೋರಿಸ್ಬೇಕು. ಆಲ್ ಇನ್ ಒನ್ನಲ್ಲಿ ಅವ್ನು ಏನು ಅಂತ ಅದನ್ನು ಟೋಟಲಾಗಿ ತೋರಿಸ್ಬೇಕು ಅಂತ ಮಾಡಿದೆ. ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಪಾತ್ರವಾಗಿ ಇಡೀ ನಿಮ್ಮ ಕಾನ್ಸೆಪ್ಟ್ ನೀವೇನು ಆಲ್ ಇನ್ ಆಲ್ ಅವನ ಪ್ರತಿಭೆಗಳನ್ನೆಲ್ಲ ತೋರಿಸ್ಲಿಕ್ಕೆ ಒಂದು ಕಥೆ ಎಳೆಯಬೇಕಿತ್ತು ಅಂತ ನನ್ನ ಯಾವತ್ತು ನಂಬಿಕೆ. ಕಾನ್ಸೆಪ್ಟ್ ಇರಬೇಕು ಅಂತ. ಈಗ ಅದು ಡ್ರೈ ಆಗಿತ್ತು ಮತ್ತು ಅವ್ನು ಡ್ಯಾನ್ಸ್ ಮಾಡ್ತಾನೆ. ಅವನು ಏನು ಕೊಟ್ಟರು ಡ್ಯಾನ್ಸ್ ಮಾಡ್ತಾನೆ. ಅವನು ಒಂದು ಟಿ ವಿ ಥರ ಅದು ಪಾಡ್ಗೆ ಅದು ಮಾಡುತ್ತೆ. ಅದಕ್ಕೆ ಒಳ್ಳೆಯ ಕಾರ್ಯಕ್ರಮ ಕೊಡೋದು ನಮ್ಮ ಕೆಲಸ. ಬಟ್ ಅವನಿಗೆ ಬೇಕಾದಂತಹ ಆಹಾರ ಒದಗಿಸ್ತಿಲ್ಲ ನೀವು ಅನ್ನೋದು ನನ್ನ ವಾದ. ಕೃತಿಕ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಸಲ್ಯೂಟ್ ಟು ದ ಲೆಜೆಂಡ್ ಅಪ್ಪಾಜಿ ಅವರು. ತುಂಬಾ ಚೆನ್ನಾಗಿ ಪೇಂಟಿಂಗ್ ಮಾಡಿದಾನ ಅವನು. ತುಂಬಾನೇ ಚೆನ್ನಾಗಿದೆ. ಕಲರಿಯಲ್ಲಿ ದ ಪಾಸ್ಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಜಂಪ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ದ್ಯಾಟ್ ಡಿಂಟ್ ಕಮ್ ಔಟ್ ಆಲ್ ರೈಟ್ ಫಾರ್ ಮೀ, ನನಗದು. ಬಟ್ ಆ ಫ್ಲೋರಲ್ಲಿ ಮಾಡಿದ್ದು ಎವ್ರಿಥಿಂಗ್ ವಾಸ್ ಸೂಪರ್ಬ್. The way Kritik opened it, on prati one step, on head shakes, and it was superb. So next time, ನೀವು ಏನಾದರೂ ಬೇರೆ ಟೈಪ್ ಆಫ್ ಆರ್ಟ್ ತೋರಿಸ್ಬೇಕು ಅಂದರೆ ಲೆಟ್ಸ್ ಶೋ ಇಟ್ ಇನ್ ಡಾನ್ಸ್. ಲೆಟ್ಸ್ ಶೋ ಇಟ್ ಇನ್ ದ ಫಾರ್ಮ್ ಆಫ್ ಡಾನ್ಸ್. ಆಲ್ ದ ಬೆಸ್ಟ್ ಕೃತಿಕ್, ಯು ಆರ್ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್, ಸೂಪರ್ಬ್ ಆರ್ಟ್ ಫಾರ್ಮ್ ಆ್ಯಂಡ್ ವಂಡರ್ಫುಲ್ ಡಾನ್ಸಿಂಗ್. ಓಕೆ, ಹಾಗಿದ್ರೆ ಜಾಸ್ತಿ ತಡನೇ ಬೇಡ, ಡೈರೆಕ್ಟ್ ಮಾರ್ಕ್ಸ್ಗೆ ಹೋಗೋಣ. ಗೊತ್ತಾ ಎಷ್ಟು ಅಂಕಗಳು ಬರ್ತಾರೆ ಬರೀ ಡ್ಯಾನ್ಸ್ ಪರ್ಫಾರ್ಮೆನ್ಸ್? ಹೌದು, ಬರೀ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಅವನು ಹಾಕಿರೋ ಶ್ರಮಕ್ಕೆ, ಅವನಿಗಿರುವಂತಹ ಟ್ಯಾಲೆಂಟ್ ಎಲ್ಲವನ್ನ ಸೇರಿಸಿ ಪೇಂಟಿಂಗ್ ಬಿಟ್ಟು ಅವ್ನು ಮಾಡ್ಬೋದು ಅಂತ ಪ್ರಯತ್ನಕ್ಕೆ ಮುಂದೆ ಇನ್ನೂ ಚೆನ್ನಾಗಿ ಮಾಡಲಿ ಅನ್ನೋ ಕಾರಣಕ್ಕೆ ನಾನು ಇಷ್ಟ ಕೊಡೋದು. ರಕ್ಷಿತಾ, ಎನ್ಕರೇಜ್ ಮಾಡೋಕ್ಕೆ ಟು ದ ಕೊರಿಯೋಗ್ರಫರ್ ಆ್ಯಂಡ್ ಕೃತಿಕ್ ನಾ ಒಂದು ಎಕ್ಸ್ಟ್ರಾ ಕೊಡ್ತೀನಿ. ಐಲ್ ಗಿವ್ ದಮ್ an 8. ರಕ್ಷಿತಾ ಮೇಡಮ್ ಹೇಳಿದ್ದು ಡ್ರಮ್ ಮೇಲೆ ಹೋದಾಗ ಸ್ವಲ್ಪ ಬ್ಯಾಲೆನ್ಸ್ ಇದು ಕೂಡ ಆಗಲಿಲ್ಲ, ಬೀಟ್ ಕೂಡ ಮಿಸ್ ಆಯಿತು ಅಲ್ವಾ? ಯಾಕೆಂದರೆ ವೆರಿ ಟ್ಯಾಲೆಂಟೆಡ್ ಹುಡುಗ, ನೀವು ಅದೆಲ್ಲ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಓಕೆ, ವೆಲ್ಕಮ್ ಬ್ಯಾಕ್ ಟು ರಾಮರಾಜ್ ಪಂಚಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಾಂಟ್ರು ಸೀಸನ್ 2. ಸೊ ಈಗ ಮುಂದೆ ಇನ್ನೊಂದು ಪರ್ಫಾರ್ಮೆನ್ಸ್ ಹೋಗೋ ಟೈಮ್. ಮುಂದೆ ಯಾರು ಬರ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಇವನು ಹಳೆ ನೆನಪುಗಳನ್ನ ಹೊತ್ತು ತರ್ತಾ ಇದ್ದಾನೆ, ಲೆಜೆಂಡ್ಗಳ ಸ್ಟೈಲ್ನ ಮತ್ತೆ ವಾಪಸ್ ನೆನಪು ಮಾಡ್ಕೊಡ್ತಾ ಇದ್ದಾನೆ. ಸೊ ಲೆಟ್ಸ್ ವೆಲ್ಕಮ್ ರಾಕ್ ಸ್ಟಾರ್ ಸದ್ವಿನ್ ಆನ್ ಸ್ಟೇಜ್. ಮಗ ಯಾಕೆ ಹಿಂಗ್ ಒದ್ದಾಡ್ತಾ ಇದೀಯ? ಬೆಳಗ್ಗೆ ಎದ್ದಿ ಹೊಲ್ದತ್ರ ಕುರಿ ಹಟ್ಕೋಬೇಕು, ಮಲ್ಕೋ. ಅವೋ ಬಡ್ಕೊಂಡೆ ಸೊಳ್ಳೆ ಬತ್ತಿ ಹಚ್ಚು ಅಂತ. ಇಲ್ಲಿ ಸೊಳ್ಳೆ ಕಿತ್ಕೊಂಡ್ ತಿಂತಾವೆ, ನಾನೇನ್ ಕುಣಿತಿದೀನ ಇಲ್ಲಿ? ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆಮ್ಯಾಗಿನ ಮಂಜು ಅನಿ ಪಳ್ಗುಟ್ಟೈತೆ. ಅಕ್ಕಿ ಆರುತ್ತಿದೆ, ಕಿಚಿ ಪಿಚಿ ಎನ್ನುತ್ತಿದೆ. ಯಾಕ್ಲೇ ಹನುಮಂತಣ್ಣ ಗುರುಗುಟ್ತೀಯ? ಮಂಗ ಮರ ಏರುತ್ತಿದೆ, ಆ ಕೊಂಡೆ ಈ ಕೊಂಡೆ ಎಗರುತ್ತಿದೆ. ಹೌಲ ಹೌಲ ಶೂರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಕಾಲಚಕ್ರದಲ್ಲಿ ನ್ಯಾಯ ಮೇಲೇರಿದೆ, ಕಳ್ಳಕೂಟ ಕೆಳಗೆ ಉರುಳಿ ಮಣ್ಣಾಗಿದೆ.
ಪ್ರೀತಿ ಅನ್ನೋ ವಿಷ ಆದ್ರೆ ನನ್ನ ಸತ್ಯ ಅನ್ನೋ ಅಮೃತ. ಕೇಳಿ ಪ್ರೇಮಿಗಳೇ, ಒಬ್ಬಳು ಸುಂದರಿ ಇದ್ದಳು, ಜೋಡಿ ಜೋಡಿ ಕಂಗಳಿಗೆ ಪ್ರೀತಿ ಬಂತು ಪೂರ್ತಿ, ಪ್ರೀತಿ ಕೊಂದ ಕೊಲೆಗಾತಿನ ಹೇಳೋ ಕಥೆಗೆ ಸ್ಫೂರ್ತಿ. ಪ್ರೀತಿಯನ್ನು ವಿಷ ಕುಡ್ದು ಬದುಕೋಕ್ಕೂ ಆಗದೆ ಸಾಯಕ್ಕೂ ಆಗದೆ ಒದ್ದಾಡ್ತಿದ್ದೀನಿ ಕಣವ್ವ. ಕಣ್ಣು ಕೋರಿಮ್ಯಾಗೆ ಕಟ್ಕನ್ ಕಣ್ಣು ಕೋರಿಮ್ಯಾಗೆ ಆರಿ ಕಣ್ಣು ಕೋರಿಮ್ಯಾಗೆ ಕಟ್ಕನ್ ಕಣ್ಣು ಕೋರಿಮ್ಯಾಗೆ ಅವಳ ಕಣ್ಣು ಆ ಕಣ್ಣಾಗೆ ಇವನ ಕಣ್ಣು ಅವಳ ಮ್ಯಾಗೆ ಪೂರೋ ಕಣ್ಣು ಇವರ ಮ್ಯಾಗೆ. ನನ್ ಪವರ್ ಏನಂತ ತೋರ್ತೀನಿ ಕಣವ್ವ. ಈ ಪ್ರೀತಿನ ಭೂಮಿ ಮೇಲೆ ಯಾರವ್ವ ತಂದವರು? ಈ ಪ್ರೀತಿ ಯಾಕೆ ಭೂಮಿ ಮ್ಯಾಲೆ ಕರ್ಸಿ ಕೋರಿಯೋಗ್ರಾಫರ್ನ ಕರ್ಸಿ ಮಾತಾಡ್ಬೇಕು ಇವಾಗ ಪಾಯಿಂಟ್ಸ್ ಮಾತಾಡ್ಬೇಕು ಕರ್ಸಿ. 3 ತಪ್ಪು ಏನೇನ್ ಮಾಡ್ದ ಹೇಳಿ. ನನಗೆ ಹೆಂಗ ಅನಿಸ್ತಿಲ್ಲ ಸರ್. ನಿಮ್ಗೆ ಅನಿಸ್ಲಿಲ್ವಾ? ಅನಿಸ್ಲಿಲ್ಲ. ನಮಗೂ ಅನಿಸ್ಲಿಲ್ಲ. ಆದ್ರೆ ಯಾಕೆ ಚೆನ್ನಾಗಿ ಬಂತು ಅಥವಾ ಏನಾಯ್ತು ಅಂದ್ರೆ ಒಂದು ಅನಾಲಿಸ್ ಹೇಳಲೇಬೇಕು ನಾವು. ಒಂದು ಎಲ್ಲ ಕನ್ನಡದ ಹಾಡುಗಳು ಬ್ರಿಲಿಯಂಟ್. ಆ ನಿರೀಕ್ಷೆ ಇತ್ತು ಸಾಧ್ವಿ ಚೆನ್ನಾಗಿ ಇನ್ನೂ ಬರುತ್ತೆ ಅಂತಿತ್ತು. ಅದು ಮಾಡೋಕ್ಕೊಂದು ಅವಕಾಶ ಮುಂದಿನ ದಿನಗಳಲ್ಲಿದೆ. ಅದು ಬಿಟ್ರೆ ತಪ್ಪು ಅಂತ ಹೇಳ್ತಿಲ್ಲ, ಅವಕಾಶಗಳಿತ್ತು ಅಂತ. ದಿಸ್ ಇಸ್ ಮೈ ಅನಾಲಿಸಿಸ್. ಎಸ್ ರಕ್ಷಿತಾ ಅವರೇ. ವೆರಿ ವೆಲ್ ಪೋರ್ಟ್ರೇಟ್. ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಪ್ರತಿ ಒಂದು ಹಾಡುಗಳು ನಮ್ಗೆ ಎಲ್ಲೋ ಕರ್ಕೊಂಡು ಹೋಗುತ್ತೆ. ತುಂಬಾ ಒಳ್ಳೆ ಹಾಡುಗಳನ್ನ ಚೂಸ್ ಮಾಡಿದೀರಾ ಪ್ರತಿ ಹೀರೋದುವೆ. ಸ್ಟೇಜ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ರಿ. ಬಟ್ ಇಟ್ ವಾಸ್ ನಾಟ್ ಅ ವಾವ್ ಪರ್ಫಾರ್ಮೆನ್ಸ್, ಬಟ್ ಇಟ್ ವಾಸ್ ಅ ಸೂಪರ್ ಹಿಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ವೆರಿ ಮಚ್ ಸುಂದರಂ ಮಾಸ್ಟರ್. ಸೂಪರ್. ಸದ್ವೇನ್, ನೀನು ಒಂದು ಸ್ಟೆಪ್ ಮಾಡಿದೆ, ಅದು ಒಂದು ಮೂಮೆಂಟ್ ತುಂಬ ಚೆನ್ನಾಗಿತ್ತು. ಏನಂದರೆ ನಿನ್ನ ಗದ್ದಾನ ನೆಲಕ್ಕೆ ತಗಲಿಸಿ ತೆವಳ್ಕೊಂಡು ಉಜ್ಜಿಕೊಂಡು ನೀನು ದುಃಖ ತೋರಿಸ್ಕೊಳ್ಳೋಕೆ ಹಾಲ್ಟ್ ಹತ್ರ ಹೋಗ್ತೀನಿ ನೀನು. ಆ ಬಿಟ್ ಎಕ್ಸ್ಟ್ರಾಡಿನರಿ. ನಂಗೆ ತುಂಬ ಇಷ್ಟ ಆದಂಥ ಕಂಪೋಸಿಂಗ್ ಅದು. ಮಾಸ್ಟರ್ ನಿಮ್ದು ಐಡಿಯಾ ಬ್ರಿಲಿಯಂಟ್. ಮಾಸ್ಟರ್ ಜಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು? 9.5. ಸೊ ನೆಕ್ಸ್ಟ್ ನೋಡೋಣ ರಕ್ಷಿತಾ ಅವರೇ. I agree with Master. For me also it's 9.5. क्या बात है, lovely. ಶೋಭಾ. ಗುರು ಸರ್, ನಾನು ಮಾಸ್ಟರ್ ಜಿ ಮತ್ತು ರಕ್ಷಿತಾ ಅಕ್ಕ ಅವರ ಅಭಿಪ್ರಾಯವನ್ನು ನಾನು ಅನುಮೋದಿಸ್ತೀನಿ. ನಾನು 9.5 ಕೊಡ್ತೀನಿ. ಸೊ ಈಗ ಮುಂದಿನ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಯಾರು ಬರ್ತಾ ಇದ್ದಾರೆ ಅಂತಂದ್ರೆ, ಹುಡುಗಿ ಸಿಕ್ಕಾಪಡೆ ಮಾತಿನ ಮಲ್ಲಿಕ್, ಸ್ವಲ್ಪ ಡೊಂಕು ಬಳಕು ಬೆಳ್ಳಿ ಗಿಲ್ಲಿ ನಡೀತಾ ಇರುತ್ತೆ. ಆದ್ರೆ ಈಗ ಈ ಮುದ್ದುಗಿಣಿ ಏನ್ ಮಾಡಕ್ ಹೊರಟಿದೆ ನವರಸಗಳನ್ನ ಪ್ರದರ್ಶಿಸಕ್ಕೆ ಹೊರಡ್ತಾ ಇದ್ದಾಳೆ. ಸೊ ಲೆಟ್ಸ್ ವೆಲ್ಕಮ್ ಬ್ಯೂಟಿಫುಲ್ ವರ್ಷಿಣಿ ಆನ್ ಸ್ಟೇಜ್. ಶೃಂಗಾರ
ಹಾಸ್ಯ. ಕರುಣಂ. ವಿಷ್ಣು ಶಿವಾಯ ದೇಹ ಕುಡಿದರೋ ಅಮ್ಮ ನೀನೇ ದೈವ ಅಂತ ನಾನು ಮುಗಿದರೋ. ಬಾಳಿಗೆ ಒಂದೇ ಮನೆ, ಬಾಳಿಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೇ ತಾಯಿ. ರೌದ್ರಂ. ಪರಮೇಶ್ವರಿ ನಾಗಮ್ಮ ಭಕ್ತಕಾಳಿ ಮಂಚಾಳಮ್ಮ. ಶಕ್ತಿ ಕೊಡು ಶಕ್ತಿ ಕೊಡು ಶಕ್ತಿ ಕೊಡು ಓಂ ಶಕ್ತಿ. ಶಕ್ತಿ ಕೊಡು ಶಕ್ತಿ ಕೊಡು ಶಕ್ತಿ ಕೊಡು ಓಂ ಶಕ್ತಿ. ವೀರಂ. ಭಯಾನಕಂ. ಬಂದಳು ಬಂದಳು ನೋಡು ಬಲಿ ಹಾಕುತ್ತಾಳೆ ಕಲ್ಪನಾ. ರೇಯಮ್ಮ ದೇವಿಯ ಮುಂದೆ ಎಡೆ ಹಾಕುತ್ತಾಳೆ ಕಲ್ಪನಾ. ಗಡ 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 ನಡುಕೊನಿಗೆ ಗುಡುಗು ಆಗುತ್ತಾಳೆ. ಸಿಡಿ 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 ಸಿಡಿಲು ನಂಗೆ ಬಡಿದು ಕೊಲ್ಲುತ್ತಾಳೆ. ಬಂದಳು 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 ಬಂದಳೋ. ಬೀಭತ್ಸ. ಅದ್ಭುತ. ಆಹಾ ಎಂಥ ಕ್ಷಣ ನೆನೆದರೆ ಕಲ್ಲಣ ತನ್ನಂತಾನೆ ಎದೆಯಲಿ ಪ್ರೀತಿಯ ನರ್ತನ. ಇದು ಯಾವಾಗ ಹೇಗಾಯ್ತು ಯಾಕೆ ಅಂತ ಗೊತ್ತೇ ಆಗಲಿಲ್ಲ. ಈ ಪ್ರೀತಿ ನಿನ್ನ ಮಾಯ ಮಂತ್ರ ಒಂದು ತಿಳಿಯಲಿಲ್ಲ. ಆಹಾ ಎಂಥ ಕ್ಷಣ ನೆನೆದರೆ ತಲ್ಲಣ ತನ್ನಂತಾನೆ ಎದೆಯಲಿ ಪ್ರೀತಿಯ ನರ್ತನ. ಶಾಂತಿ. ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ. ಸೂಪರ್ ಸೂಪರ್ ಸಾಗಾರಾಗಿದ್ದಾವ ನಿಜವಾಗ್ಲೂ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಫಸ್ಟ್ ಲೆಟ್ಸ್ ಸ್ಟಾರ್ಟ್ ವಿತ್ ಗುರುಪ್ರಸಾದ್ ಸರ್. ವರ್ಷಿಣಿ, ನೀನು ತುಂಬ ಒಳ್ಳೆ ಡ್ಯಾನ್ಸರ್ ಆ್ಯಕ್ಚುಲಿ. ನಾನು ಲಾಸ್ಟ್ ಇದರಲ್ಲೂ ನೋಡಿದಾಗ ಕೂಡ ನೀನು ಕಂಫರ್ಟಬಲ್ ಆಗಿ ಮಾಡ್ತೀವಿ. ಏನೇ ಕೊಟ್ಟರು, ಯಾವುದೇ ಸ್ಟೆಪ್ನ ಹೇಳ್ಕೊಟ್ರು ಅದನ್ನು ಅದ್ಭುತವಾಗಿ ಮಾಡೋ ಶಕ್ತಿ ನಿನಗಿದೆ. ನವರಸಗಳು ಅಂತ ಬಂದಾಗ ಆ ನವರಸಗಳನ್ನು ಡ್ಯಾನ್ಸ್ಗೆ ಮಿಕ್ಸ್ ಮಾಡಿ ಮಾಡೋದಿದೆಯಲ್ಲ, ಅದು ಇನ್ನೂ ಬೇಕದಕ್ಕೆ. ನನಗೆ ತುಂಬ ಕಂಫರ್ಟ್ ಅನ್ನಿಸ್ಲಿಲ್ಲ, ತುಂಬ ಅದ್ಭುತ ಅಂತ ಅನ್ನಿಸ್ಲಿಲ್ಲ ಆ್ಯಕ್ಚುಲಿ. ಇದು ಕಾನ್ಸೆಪ್ಟು ಮತ್ತು ಡ್ಯಾನ್ಸಿಂಗ್ ಮಿಕ್ಸ್ ಆಗುವಾಗ ಎಲ್ಲ ಒಂದು ಸಣ್ಣ ಎಡೋದು ಹಾಗೆ ಅನ್ನಿಸ್ತು. ಮಿಕ್ಕಿದ್ದು ಡ್ಯಾನ್ಸಿಂಗ್ ಪೋರ್ಷನ್ ತುಂಬ ಚೆನ್ನಾಗಿತ್ತು. ಓಕೆ, ಇನ್ನು ಚಿಕ್ಕ ವಯಸ್ಸಾದ್ರಿಂದ ಗೊತ್ತಾಗುತ್ತೆ, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಡೂ ವೆಲ್ ನೆಕ್ಸ್ಟ್ ಟೈಮ್. ಓಕೆ ರಕ್ಷಿತಾ ಮ್ಯಾಮ್. ವರ್ಷಿಣಿ, ನಿಮ್ಮ ಹತ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಯಾಕಂದರೆ ಲಾಸ್ಟ್ ಟೈಮ್ ನೀವು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ನೀವು ಆನ್ ದ ಏಜ್ ಲೆವೆಲ್ ನೋಡಿದಾಗ ಯು ಆರ್ ಅ ಲಿಟಲ್ ಎಲ್ಡರ್ ಟು ಎವ್ರಿಬಡಿ. ಸೊ ಆ ಲೆವೆಲ್ ಆಫ್ ಥಿಂಕಿಂಗ್ ಸ್ವಲ್ಪ ಜಾಸ್ತಿ ಇದೆ ನಿಮಗೆ. ಆ್ಯಂಡ್ ಇನ್ನೊಂದು ಲಿಪ್ ಸಿಂಕ್, ವರ್ಷಿಣಿ ಎಲ್ಲರಿಗೂ ಹೇಳ್ಕೊಂಬಂದಿದ್ದೀನಿ. ಐ ಥಿಂಕ್ ಆ ಲಿಪ್ ಸಿಂಕ್ ಎಲ್ಲರದು ಮಿಸ್ ಆಗ್ತಾ ಇದೆ ಎಲ್ಲ ಕಡೆಗೂ. ಮೊದಲನೇ ಹೆಜ್ಜೆಯಲ್ಲಿ ಎಡವಿದ್ದೀರಾ, ಸೊ ದೇರ್ ಇಸ್ ನೋ ಪ್ರಾಬ್ಲಮ್. ಮತ್ತೆ ಎದ್ದು ನಿಂತ್ಕೊಳ್ಳಿ, ಮುಂದಿನ ವಾರದಲ್ಲಿ ಇನ್ನೂ ಇದಕ್ಕಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾ ಐ ವಿಲ್ ಪಾಸ್ ದ ಮೈಕ್ ಆನ್ ಟು ಮಾಸ್ಟರ್ ಜಿ. ವರ್ಷಿಣಿ,
ಏನು ಡಿಸಪಾಯಿಂಟ್ ಆಗಬೇಡ. ವೆರಿ ಗುಡ್ ಡಾನ್ಸರ್ ನಾನು ಹೇಳ್ತೀನಿ. ಹಾಂ, ನನಗೆ ಒಳ್ಳೆ ಗ್ರೇಸ್ ಎಲ್ಲರಿಗಿಂತ ಇರೋದ್ರಲ್ಲಿ ಗ್ರೇಸು ನೀನೇ. ಕರೆಕ್ಟ್. ಎಕ್ಸ್ಪೋರ್ಟ್ ಅದರಲ್ಲಿ ಏನು ಇದೆಯಲ್ಲ. ಇವಾಗ ನಿಮ್ಮ ಅಲ್ಲಿಂದ ಬಂದು ಕೆಳಗಿಳಿದು ಬೀಟ್ಸ್ ಎಲ್ಲ ಮಾಡೋದಿಲ್ಲ, ಎಷ್ಟಾರ್ಡಿನರಿ ಅದೆಲ್ಲ. ಅದೆಲ್ಲ ಅಷ್ಟು ಈಸಿಯಾಗಿ ಬರೋದಿಲ್ಲ. ಅದೇ ಥರ ಇಲ್ಲಿ ಕೆಳಗಡೆ ಕೂತ್ಕೊಂಡು ವೇವ್ಸ್ ಮಾಡಿದೆ ನೋಡು, ವೇವ್ಸ್ ಸ್ಲೋ ಮೋಷನಲ್ಲಿ ಸೂಪರ್ ಮೂಮೆಂಟು. ಆ ಗ್ರೇಸ್ನಲ್ಲಿ ನಿನ್ನ ಹೊಡ್ಕೊಳ್ಳೋಕೆ ಯಾರೂ ಇಲ್ಲ ಇದೆ, ಅಷ್ಟು ಚೆನ್ನಾಗಿ ಮಾಡಿದೆ. ಆಮೇಲೆ ಸೇಮ್ ಟೈಮು ಇಲ್ಲಿ ಇಷ್ಟುವರೆಗೂ ಆಡ್ದವ್ರಿಗಿಂತ ನೀನೇ ಈ ಸೆಟ್ನ ಇಷ್ಟು ದೊಡ್ಡದಾಗಿ ಎಲ್ಲನೂ ಯೂಸ್ ಮಾಡಿದೆ. ಮೇಲೋದೆ, ಆ ಕಡೆ ಹೋದೆ, ಆ ಕಡೆ ಹೋದೆ, ಸೆಟ್ನ ಪ್ರಾಪರಾಗಿ ಯೂಸ್ ಮಾಡಿದ್ಯಾ. ವೆರಿ ಗುಡ್, ನನಗೆ ಹಿಡಿಸ್ತು. ಇನ್ಮೇಲೆ ಕಾನ್ಸೆಷನ್ ಮಾಡು. ನವರಸ ಅನ್ನೋದು ಬರೀ ಮುಖದಲ್ಲೇ ಎಲ್ಲನೂ ತೋರಿಸ್ಬಿಡ್ಬೋದು. ಅದು ಇನ್ನೂ ಸ್ವಲ್ಪ ಸಸ್ಟೈನ್ ಆಗಬೇಕು. ಓವರಾಗಿ ನಾವು ಡಿಫ್ರೆಂಟ್ ತೋರಿಸ್ಬೇಕು ಅಂದರೆ ಯಾವುದನ್ನು ರಿಜಿಸ್ಟರ್ ಮಾಡೋಕ್ಕಾಗಲ್ಲ ಅಲ್ವಾ? ಅದನ್ನು ಕಮ್ಮಿ ಮಾಡ್ಕೋಬೇಕು. ಓಕೆ, ಇಟ್ಸ್ ಗುಡ್, ವೆರಿ ಗುಡ್. ಪಾಯಿಂಟ್ಸ್ ಹೋಗೋಣ. ಸೊ ಸುಂದರಂ ಮಾಸ್ಟರ್ 7, ರಕ್ಷಿತಾ ಮ್ಯಾಮ್ 7. ಓಕೆ, 7. ಹ್ಯಾಟ್ರಿಕ್ 7 ಆಗ್ಬೋದಾ? 7. ಓಕೆ, ವೆಲ್ಕಮ್ ಬ್ಯಾಕ್ ಟು ರಾಮರಾಜ್ ಪಂಚಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಾಂಟ್ರು ಸೀಸನ್ 2. ಸೊ ಈ ಮುಂದಿನ ಪರ್ಫಾರ್ಮರ್ ಮಂಗಳೂರಿನ ಮೀನು, ಇರೋದು 3 ಗೇಣು. ಸೊ ಈ ಒಂದು ಮೀನನ್ನ ಕರೆಯುವಂತ ಸಮಯ ಆಗಿದೆ. ಲೆಟ್ಸ್ ಕಾಲ್ ಒನ್ ಅಂಡ್ ಓನ್ಲಿ ಶಿಫಾಲಿ ಆನ್ ಸ್ಟೇಜ್. ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಭಕ್ತಿಗೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಗೆ ಕೈ ಮುಗಿದಂಬುದಾಸನ ಪಾಣಿಯರ ಪಾರಾಂಬುದಗೆ ಒಡವಡುತ್ತ ಬನ್ನಿಬೆ ನೀ ಕಥಾಮೃತವ. ಗಣಪತಯೇ ನಮಃ. ಓಂ ಹ್ರೀಂ ಗಣಪತಯೇ ನಮಃ. ಶಿಫಾಲಿ, ಕ್ಯೂಟ್ ಆಗಿತ್ತು. ನಿನಗೆ ಏನು ಹೇಳ್ಕೊಟ್ರು ಅದನ್ನ ಅಚ್ಚುಕಟ್ಟಾಗಿ ಮಾಡುವಂಥ ಶ್ರದ್ಧೆ ಇದೆ. ತುಂಬ ಚೆನ್ನಾಗಿ ಮಾಡಿದೆ. ಯಕ್ಷಗಾನ ಮತ್ತು ಹುಲಿ ಆಟ ಅದನ್ನು ಮಾಡಿದ್ದು. ಮತ್ತು ಮಧ್ಯದಲ್ಲಿ ಸ್ಪೇಸ್ ಬ್ಲ್ಯಾಂಕ್ ಆಗೋಯ್ತು. ನೀನು ಡ್ರೆಸ್ ಚೇಂಜ್ ಮಾಡಕ್ಕೆ ಹೋದೆ, ಇಲ್ಲಿ ತುಂಬಾ ಸ್ಪೇಸ್ ಖಾಲಿ ಉಳಿತು. ಅದು ಕೊರಿಯೋಗ್ರಾಫರ್ ಹತ್ರ ಕೇಳೋಣ. ಪ್ಲೀಸ್ ಕಾಲ್. ಬನ್ನಿ ಕೊರಿಯೋಗ್ರಾಫರ್, ಬನ್ನಿ ಬನ್ನಿ. ಸುಧೀರ್,
ಈಗ ಡ್ರೆಸ್ ಚೇಂಜ್ಗೆ ಅಂದ್ಬಿಟ್ಟು ಆಕೆನ ಕಳಿಸ್ಕೊಟ್ರಿ. ಅದು ಆ್ಯಕ್ಚುಲಿ ಇದ್ದಿದ್ದು 8 ಸೆಕೆಂಡ್ಸ್ ಸರ್. 8 ಸೆಕೆಂಡಲ್ಲಿ ಚೇಂಜ್ ಆಗಬೇಕಿತ್ತು. ಸೊ ಅದು ಸ್ವಲ್ಪ ತೆಗೆಯುವಾಗ ಉಲ್ಟಾ ಬಿದ್ದೋಯ್ತು. ಅವಳು ಕೈ ಹಿಂಗೆ ಇಟ್ಟಿದ್ರಿಂದ ಆ್ಯಕ್ಚುಲಿ ಅವ್ಳು ನಿಂತ್ಕೊಳ್ಳುವಾಗ ಈ ಥರ ನಿಂತ್ಕೊಂಡ್ರೆ ಒಂದೇ ಹಗ್ಗದಲ್ಲಿ ಎಲ್ಲ ಬಿಚ್ಚ. ಅಲ್ಲ, ನೀವು ಅವಳಿಗಿಂತ ಸೀನಿಯರ್ ಇದ್ದೀರಿ, ಕೊರಿಯೋಗ್ರಾಫರ್ ಇದ್ದೀರಿ. ನಿಮ್ಮ ಪ್ಲಾನಿಂಗ್ ಹೇಗಿರ್ಬೇಕಂದ್ರೆ ಆ ಟೈಮ್ ನ ಸರಿಯಾಗಿ ಮ್ಯೂಸಿಕಲ್ ಆಗಿ ಬಳಸ್ಕೋಬೇಕು. ಏನಿಲ್ಲ, ಅವಳು ಹಿಂಗ್ ನಿಂತ್ಕೊಂಡಾಗ ನಿನ್ ತೆಗೆದು ಕೈ ಮೇಲೆ ಹಾಕಕ್ ಆಗ್ತಿರ್ಲಿಲ್ವಾ? ಈಗೆಲ್ಲ ತುಂಬಾ ಒಳ್ಳೊಳ್ಳೆ ಟೆಕ್ನಿಕ್ಸ್ ಬರ್ತಿದೆ. ಸೆಕೆಂಡ್ಸ್ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ತಾರೆ, ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾರೆ. ಅದರದೆಲ್ಲ ಜನ ನೋಡ್ತಾ ಇದ್ದಾರೆ. ನಾಟ್ ಹ್ಯಾಪಿ. ಓಟು ಅಕ್ಕ. ರಕ್ಷಿತಾ ಅವರೇ, ನನಗೇನು ಅನಿಸ್ತು ಅಂದರೆ ಶಿಫಾಲಿದು ಕಾಸ್ಟ್ಯೂಮ್ ತುಂಬ 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 ಚೆನ್ನಾಗಿದೆ. ಶಿ ಗಾಟ್ ಶೆಫಾಲಿ ಇವತ್ತು ಸ್ಟೇಜ್ ಮೇಲೆ ಬಂದಾಗ ಟ್ರೆಡಿಷನ್ ಕಾಣಿಸ್ತು ಸ್ಟೇಜ್ ಮೇಲೆ. ಮಲೆನಾಡು ಕರಾವಳಿ ಸೈಡ್ ಆ 2 ಡಾನ್ಸ್ ಫಾರ್ಮ್ಸು, ಆ ಟ್ರೆಡಿಷನ್ ನೀವು ಇವತ್ತು ನಮ್ಮ ವೇದಿಕೆಗೆ ತಗೊಬಂದ್ರಿ. ದ್ಯಾಟ್ ಇಸ್ ಅ ವೆರಿ ಗುಡ್ ಥಿಂಗ್. ನಂಗೆ ಶೆಫಾಲಿದು ಏನು ಇಷ್ಟ ಆಯಿತು ಅಂದರೆ ಅಲ್ಲಿ ಹೋಗಿ 4 ಗ್ಲಾಸ್ ಮೇಲೆ ನಿಂತ್ಕೊಂಡು ಅವಳು ಹೂಲಾ ಹೂಪ್ ಡಾನ್ಸ್ ಮಾಡಿದ್ಲು. ವೆರಿ ವೆರಿ ಗುಡ್, ವೆರಿ ವೆರಿ ಗುಡ್. ನನಗೆ 8 ಸೆಕೆಂಡ್ಸ್ ಖಂಡಿತವಾಗ್ಲೂ ಅದೊಂದು ಲಾಂಗ್ ಗ್ಯಾಪ್ ಇತ್ತು. ಐ ಥಿಂಕ್ ಆ 8 ಸೆಕೆಂಡ್ಸ್ ಗ್ಯಾಪ್ ಬಿಟ್ಟು ಶೆಫಾಲಿ ಡಾನ್ಸ್ಡ್ ವೆರಿ ಬ್ಯೂಟಿಫುಲಿ ಇವತ್ತು. ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ಲು. ಬಟ್ ಆ 8 ಸೆಕೆಂಡ್ಸ್ ಗ್ಯಾಪ್ ಡೆಫಿನೆಟ್ಲಿ ನಿಮ್ಮ ಮೇಲೆ ಹೋಗುತ್ತೆ. ಇವತ್ತು ಪ್ರಾಬಬ್ಲಿ ಆ 1 ಪಾಯಿಂಟ್ 2 ಪಾಯಿಂಟ್ 3 ಪಾಯಿಂಟ್ ಏನಾದರೂ ಕಟ್ ಆಗಲಿ. ಐ ಥಿಂಕ್ ಆಲ್ ಥ್ಯಾಂಕ್ಸ್ ಟು ಅವರ್ ಕೊರಿಯೋಗ್ರಫರ್ ಅದು ಕಟ್ ಆಗಿರೋದು. ಬಟ್ ಶೆಫಾಲಿ ಕಡೆಯಿಂದ ನಥಿಂಗ್ ವಾಸ್ ರಾಂಗ್. ಸೂಪರ್ ಶೆಫಾಲಿ. ಇನ್ನೊಂದು ಇವನ್ ದ ಟಿವಿ, ಆ ಟಿವಿ ಕಾನ್ಸೆಪ್ಟ್ ಇದೆಲ್ಲ ಟಿವಿಯಿಂದ ಆಚೆ ಹಾರ್ ಬಂದಿರೋದು ವೆರಿ ವೆರಿ ವೆರಿ. ಸುಂದರಂ ಮಾಸ್ಟರ್ನ ನೀನೇ ಕೇಳು ಶಿಫಾಲಿ, ಹೆಂಗಿತ್ತು ಅಂತ ನೀನೇ ಕೇಳ. ಸರ್ ಹೆಂಗಿತ್ತು? ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸರ್. ನನಗೇನು ಅನಿಸ್ತು ಅಂದರೆ ಇವ್ರು ಹೇಳಿದ್ದೆಲ್ಲ ಮೇಡಮ್ ಹೇಳಿದ್ದು 100% ಕರೆಕ್ಟ್. ಆ ಟಿ ವಿ ಇದು ಮಡಗಿದ್ರಲ್ಲ, ಅದ್ರಲ್ಲಿ ಇನ್ನೂ ಎಕ್ಸ್ಟೆನ್ಷನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆಮೇಲೆ ಇನ್ನೊಂದು ಆ ಚೆಂಡೆ ರಿದಮ್ ಇದೆ ನೋಡಿ, ಅಷ್ಟು ಹೆವಿ ಚೆಂಡೆನ ವೇಸ್ಟ್ ಮಾಡಿಬಿಟ್ರಿ ನೀವು. ರನ್ನಿಂಗ್ನಲ್ಲಿ ಉಂಟಾಯ್ತು. ಆ ಸೌಂಡಿಗೆ ಆ ಚೆಂಡೆ ಕೇಳಿದ್ರೆ ಈ ಕೂದಲೆಲ್ಲ ನೋಡಿ ಹೆಂಗೆ ನಿಂತ್ಕೊಳ್ಳುತ್ತೆ. ಆ ರೋಮೆಲ್ಲ ಹಂಗೆ ನಿಂತ್ಕೋಬೇಕು. ಅದಕ್ಕೆ ಅಷ್ಟು ಮಟ್ಟಿಗೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿಲ್ಲ ನನ್ನ ಪಾಯಿಂಟಲ್ಲಿ. ಬಟ್ ಇವ್ರ ಡ್ರೆಸ್ ಮಾತ್ರ ಸೂಪರ್, ಎಕ್ಸ್ಟ್ರಾರ್ಡಿನರಿ. ಎಷ್ಟು ಅಂಕಗಳು ಸಿಗ್ತಾ ಇದೆ? ನಾನು ಆ್ಯಕ್ಚುಲಿ ಅವಳು ಕೊಡಬೇಕು ಅಂತ ಇದ್ದಿದ್ದು ಇಷ್ಟು, ಆದರೆ ಮನಸ್ಸು ಚೇಂಜ್ ಮಾಡಿದ್ದೀನಿ. ಅದು ಅವಳ ತಪ್ಪಲ್ಲ, ಕೊರಿಯೋಗ್ರಾಫರ್ ತಪ್ಪು. ಹಾಗಾಗಿ ಅವಳು ಮನ ನೋಯಿಸಕ್ಕೆ ನಾನು ಇಷ್ಟಪಡಲ್ಲ. ಐ ವಿಲ್ ಗಿವ್ 2 more. ಶಿಫಾಲಿ ನಿನಗೆ ಇದೆ 10ಕ್ಕೆ ಜಸ್ಟ್ ಒಂದೇ ಒಂದು ಕಮ್ಮಿ. ಅಮೇಝಿಂಗ್ ಮಾರ್ಕ್ಸ್ ಸಿಕ್ಕಿದೆ. ನೋಡ ರಕ್ಷಿತಾ ಅವರೇ. ಸೂಪರ್. ಸುಂದರ ಮಾಸ್ಟರ್ 8. ನೆಕ್ಸ್ಟ್ ಪರ್ಫಾರ್ಮರ್ ಬಗ್ಗೆ ಹೇಳಬೇಕು ಅಂದರೆ ಇವನ ಎನರ್ಜಿಗೆ ಡ್ಯಾನ್ಸೇ ಸೀಕ್ರೆಟು. ಇವನ ಸ್ಟೈಲು ಪಕ್ಕಾ ಪರ್ಫೆಕ್ಟು. ಪ್ರತಿ ಹೆಜ್ಜೆಲೂ ಫುಲ್ಲು ಸಿಕ್ಕಾಬಡ ಟಪಾಂಗುಚಿನೂ ಆಗ್ತಾನೆ, ಬ್ರೇಕ್ ಡ್ಯಾನ್ಸು ಮಾಡ್ತಾನೆ, ಇಷ್ಟ ಬಂದರೆ ಡ್ಯಾನ್ಸ್ ಎಲ್ಲ ಮಾಡ್ತಾನೆ. ಟೋಟಲಿ ಏನೋ ನೋಡಬೇಕು ಅಂದರೆ ಒಂದು ಫುಲ್ ಟು ಮಜಾ ಸಿಗುತ್ತೆ. ಸೊ ಲೆಟ್ಸ್ ಕಾಲ್ ಒನ್ ಆ್ಯಂಡ್ ಓನ್ಲಿ ರವಿ ತೇಜ. On your mind, he's on the phone. He's on the phone. Accha kannadada kusu anna bond. James Bond igulu basu anna bond. Suryanige allaramu anna bond. Yeriyage chanda mamu anna bond. Sachin hidiyo battinallu anna bond. This is the moment. This is it. Bangamma. ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ, ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು
ನಡುಗಿದೆ ಗಡ ಗಡ ಗಂಗಮ್ಮ ಅನ್ನ ಎದೆಯಲ್ಲಿ ಡವ 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 ಕೇಳಮ್ಮ ಅನ್ನ ಎದೆಯಲ್ಲಿ ಡವ 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 ಕೇಳಮ್ಮ. ಎಕ್ಸ್ಕ್ಯೂಸ್ ಮೀ. ನಿನ್ ಆ ಸ್ಟೇಜ್ ಪ್ರೆಸೆನ್ಸ್ ಇದೆ ಅಲ್ಲ, ಹ್ಯಾಟ್ ಸಾಫ್ಟ್ ಟು ದ ಸ್ಟೇಜ್ ಪ್ರೆಸೆನ್ಸ್. ನೀನ್ ಪಾಸಿಟಿವ್ ಫಸ್ಟ್ ಹೇಳ್ಬಿಡ್ತೀನಿ ಆಯ್ತಾ. ಆ ಸ್ಟೂಲ್ ಬಿತ್ತು, ನೀನು ಜಂಪ್ ಮಾಡಿದಾಗ ಮಧ್ಯದಲ್ಲಿ, ಬಟ್ ನೀ ಆ ಸ್ಟೂಲ್ ಬೀಳ್ಬೇಕಾಗಿತ್ತಾ ಅಥವಾ ಅದು ಬೈ ಮಿಸ್ಟೇಕ್ ಬಿತ್ತಲ್ವಾ ಅದು? ಬಟ್ ನೀನು ಕವರ್ ಅಪ್ ಮಾಡಿದೆ, ತುಂಬ ಸೂಪರಾಗಿ ಕವರ್ ಅಪ್ ಮಾಡಿದೆ. ನೀನು ಎಳ್ಕೊಂಬಂದು ಮತ್ತೆ ಅದ್ರ ಮೇಲೆ ನಿಂತ್ಕೊಂಡು ಹೆಡ್ ಸ್ಟ್ಯಾಂಡ್ ಮಾಡಿದೆ, ನೀನು ಹತ್ಬಿಟ್ಟು. ಸೂಪರ್ ಸ್ಟೇಜ್ ಪ್ರೆಸೆನ್ಸ್ ಅದು. ನೀನು ಎಲ್ಲೂ ತೋರಿಸ್ಕೊಟ್ಟಿಲ್ಲ ನೀನು ತಪ್ಪು ಮಾಡಿದೆ ಅಂತ. ಸೊ ದ್ಯಾಟ್ ವಾಸ್ ಫ್ಯಾಂಟಾಸ್ಟಿಕ್. ಫ್ರಮ್ ದ ಹಾರ್ಟ್ ಬೀಟ್ ಆನ್ ದ ಚೀಕ್ ಟು ದ್ಯಾಟ್ ಆ ಸ್ಲೋ ವೇವ್, ನನಗೆಲ್ಲ ತುಂಬ ಇಷ್ಟ ಆಯಿತು. ಒಂದೆರಡು ಕಡೆ ಬಹುಶಃ ಸ್ಟೆಪ್ಸ್ ಮಿಸ್ ಆಗಿರ್ಬೋದು, ಬಟ್ ಆಲ್ ಟುಗೆದರ್ ನಿನ್ನ ಸ್ಟೇಜ್ ಪ್ರೆಸೆನ್ಸ್ ರವಿತೇಜ ಇಸ್ ಸೂಪರ್. ಐ ಲವ್ಡ್ ಇಟ್. ನಾನು ತಿಳಿದ ಮಟ್ಟಿಗೆ ಇಲ್ಲಿ ಈ ಥರ ಇನ್ನೊಬ್ಬ ಮಾಡಕ್ಕೆ ಸಾಧ್ಯನಾ ಅಂತ ಗೊತ್ತಿಲ್ಲ. ಇಟ್ ಈಸ್ ಸಚ್ ಅ ಬಿಗ್ ಕಾಂಪ್ಲಿಮೆಂಟ್ ರವಿತೇಜ. ಅಪ್ಪ ಅಷ್ಟು ಅದ್ಭುತವಾಗಿ ಮಾಡಿದೆ ಕಣ. ಥ್ಯಾಂಕ್ ಯು. ಇನ್ನೇನು ಇಲ್ಲ, ಬ್ಯಾಲೆನ್ಸ್. ಅದು ಗುರು ಸರ್, ನಮ್ಮ ರವಿತೇಜ ಪರ್ಫಾರ್ಮೆನ್ಸ್ ಹೇಗೆ ಗೊತ್ತಾ? ಅದಕ್ಕಿಂತ ಮುಂಚೆ ನಾನು ನೋಡ್ಬೇಕು, ಆ ತಲೆ ಕೆಳಗೆ ಮಾಡಿ ನಿಂತ್ಕೊಂಡು ನೋಡೋಣ ಒಂದ್ಸತಿ. ಹೆಡ್ ಸ್ಟ್ಯಾಂಡ್ ನಿಲ್ಬೇಕು ಹಂಗೆ. ನೀನೇ ಕಣ ಮಾಡಿರೋದು ಹೆಡ್ ಸ್ಟ್ಯಾಂಡ್. ಹಂಗೆ ಇರು, ನನ್ನ ಕಾಮೆಂಟ್ ಹೇಳೋವರೆಗೂ ಹಂಗೆ ಇರಬೇಕು. ಅಯ್ಯೋ ಏನಂದ್ರೆ ಅವ್ನು ನಿಲ್ತಾನೆ ಬಿಡ್ರಿ ಧೈರ್ಯವಾಗಿ. ಅವ್ನು ಏನು ಅವನಿಗಿಂತ ಪರ್ಫಾರ್ಮ್ ಮಾಡ್ಬೇಕಾ? ಅವನು ಈ ಕಡೆ ತಿರುಗಿದ್ರೆ ಚೆನ್ನಾಗಿರುತ್ತೆ, ಈ ಕಡೆ ತಿರ್ಗ ಹಂಗೆ ಹಾಗೆ ಮಾಡ್ತಾನೆ ಅವನೆಲ್ಲ ಮಾಡ್ತಾನೆ. ಅವೆಲ್ಲ ಕರ್ನಾಟಕಕ್ಕೆ ತೋರಿಸ್ಬೇಕು ಅಂತಾನೆ ನಾನು ಹೇಳಿದ್ದು. ಕೆಲವು ಕಡೆ ಎಲ್ಲೋ ನನಗೆ ಓವರ್ ಕಾನ್ಫಿಡೆನ್ಸ್ ಕಾಣಿಸ್ತು. ಇನ್ನು ಸ್ವಲ್ಪ ನೀನು ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೊಂಡಿದ್ರೆ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಆಗೋದು. ಎಲ್ಲೋ ಒಂದು ಸಣ್ಣ ದೋಷಗಳು ಕಾಣಿಸ್ತು ನನಗೆ. ಇವನಿಗೊಂದೆಲ್ಲ ಚಪ್ಪಾಳೆ ಹೊಡೆಯೋಣ. ಸರ್ ನಿರಂಜನ್ಗೆ ಈ ತರ ಮಾಡ್ಸಕ್ ಟ್ರೈ ಮಾಡಿ. ಈಗ ಖಂಡಿತವಾಗಿ ಅದೇ ಮಾಡಿಸ್ತಾ ಇರೋದು. ಈಗ ನಿರಂಜನ್ ಎಷ್ಟು ನಿಂತ್ಕೋತಾನೆ, ಅವರೆಷ್ಟು ನಿಂತ್ಕೋತಾನೆ. ಸೈನಸ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ನಂಗೆ. ಸರಿ ಹೋಗ್ಬಿಡುತ್ತೆ ಸೈನಸ್. ನಾನು ಸ್ಟ್ರೈಟ್ ಆಗಿ ನಿಂತ್ಕೊಳ್ಳೋದೇ ಕಷ್ಟ, ಉಲ್ಟಾ ನಿಲ್ಸಿರಿ ಹೆಂಗೆ ಸರ್? ಈಗ ಹುಡುಗ್ರ ನಿರಂಜನ್ ತಲೆ ಕೆಳಗಾಗಿ ನಿಂತ್ಕೋಬೇಕಾ? ತುಂಬಾ ಗೌರವ ಕೊಟ್ಟು ತಲೆ ಕೆಳಗೆ ಮಾಡಿ ಕಾಲ್ ಮೇಲ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ನಿಜವಾಗ್ಲಿ ಥ್ಯಾಂಕ್ ಯು ಸರ್. ಟೂ ಗುಡ್ ಅಮ್ಮ. ಇವಾಗ ಫಸ್ಟ್ ಯಾರಿಂದ ಶುರು ಮಾಡೋಣ? ಗುರು ಸರ್ ನೀವೇ. ಎಸ್, ಕೊಚ್ಚಿರೋ ಮಾರ್ಕ್ಸ್ ದಿಸ್ ದ ಒನ್. 8. ರಕ್ಷಿತಾ ಅವರು. ನಾನಿವತ್ತು ರವಿತೇಜನ್ಗೆ I'm going to give him a 9. Wow. ಮುಗುಳ್ ಸರ್. ಓಕೆ, ಇನ್ನು ಬಹಳಷ್ಟು ಪರ್ಫಾರ್ಮೆನ್ಸಸ್ ಬಾಕಿ ಇದೆ. ಅದಕ್ಕಿಂತ ಮುಂಚೆ ತಗೋಣ ರಾಮರಾಜ್ ಪಂಚಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಬಂಟ್ರು ಸೀಸನ್ 2 ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವೆಲ್ಕಮ್ ಬ್ಯಾಕ್ ಟು ರಾಮರಾಜ್ ಪಂಚಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಬಂಟ್ರು ಸೀಸನ್ 2. ಮುಂದಿನ ಪಾರ್ಟಿಸಿಪೆಂಟ್ ಯಾರು ಅಂತ ತಿಳ್ಕೊಳ್ಳೋಣ. ಸೊ ಮುಂದಿನ ಪಾರ್ಟಿಸಿಪೆಂಟ್ ಇವನಲ್ಲ, ಅವನು ಇವಳೆಲ್ಲ
ಅವನು. ಸೊ ಇವನು ವೇಷ ನೋಡಿ ಇಡೀ ಕರ್ನಾಟಕನೇ ಪೂರ್ತಿ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಸೊ ಕನ್ಫ್ಯೂಷನ್ ಕ್ಲಿಯರ್ ಮಾಡೋದಕ್ಕೆ ಬರ್ತಾನೆ. ಇಟ್ಸ್ none other than ಮೋಕ್ಷ್ ಕೀರ್ತಿ. ವ್ಯಕ್ತಿಯನ್ನು ಪರೀಕ್ಷಿಸಿದಾಗ ನಮಗೆ ಸಿಕ್ಕಿದ್ದ ಈ ರಿಸಲ್ಟ್ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್. ಆತನಿಗೆ ಆ ಕಾಯಿಲೆ ವಾಸಿ ಆಗಬೇಕು ಅಂತಂದ್ರೆ ಅವನ ಗುರಿ ಮುಟ್ಲೇಬೇಕು. Uppena kai kai kai, uppena kai kai kai, uppena kai kai kai, uppena kai kai kai. Taking a necessary mistake, using a necessary misuse, guiding a necessary misguide, firing a necessary misfire. Miss misuse, all that I dismiss. Misuse, all that I dismiss. Understand? Misunderstand, 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 misunderstand. Uppena kai kai kai, uppena kai kai kai, uppena kai kai kai, uppena kai kai kai. Taking a necessary mistake, using a necessary mistake. मैं दीवाना हाँ मैं दीवाना जाने ना दूंगा जाना मैं दीवाना ऐसे जाने ना दूंगा जाना यूं ना हमसे नजरें चुराना होगा हमसे ही दिल लगाना मैं दीवाना जाने ना दूंगा जाना यूं ना हमसे नजरें चुराना होगा हमसे ही दिल लगाना. ನನ್ನ ಗುರಿ ಮುಟ್ಟೋವರೆಗೂ ಈ ದೇಹ ಬಿಟ್ಟೋಗಲ್ಲ. ನಿನಗೆ ಸಡನ್ ಆಗಿ ಮೈ ಮೇಲೆ ಅವಾಗ ಅವಾಗ ದೆವ್ವ ಬರುತ್ತಾ? ಇಲ್ಲ. ಮತ್ತೇನಿದು? ದೆವ್ವ ಬಂದಿಲ್ಲ. ದೆವ್ವ ಬಂದಿಲ್ವಂತೆ ಮತ್ತೇನು ಎರಡೆರಡು ತರ ಮಾಡಿದೆ ಏನದು? ಹುಡುಗ ಹುಡುಗ ಹುಡುಗಿ ಹುಡುಗ ಹುಡುಗಿ ಹುಡುಗ ಹುಡುಗಿ ಹುಡುಗ. ನೀನ್ ಹುಡುಗಿನ ಹುಡುಗನ? ಹುಡುಗ. ಮತ್ತೆ ಅದೇನ್ ಮಾಡಿದಲ್ಲಿ? ಮೇಲ್ಗಡೆ ಹುಡುಗಿನ ಮಾಡಿದೆ ಹುಡುಗನ ಮಾಡಿದೆ. ಲಾಸ್ಟ್ ಟೈಮ್ ಹುಡುಗಿನ ಮಾಡಿದ್ದು. ಅವನಿಗೆ ಎಲ್ಲರೂ ಕನ್ಫ್ಯೂಸ್ ಮಾಡಿಟ್ಟಿದ್ದಾರೆ. ಅವ್ನು ಹುಡುಗನ ಅಲ್ವಾ ಅಂತ ಅವನಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಇವಾಗ. ಸದ್ಯಕ್ಕೆ ನಿನ್ನ ಮಾರ್ಕ್ಸ್ ನ ಡೈರೆಕ್ಟ್ ಆಗಿ ಅಲ್ಲೇ ಕೇಳ್ಬೋಣ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಹೇಳಿ. ರಕ್ಷಿತಾ, ನಾನಿವತ್ತು ಮೋಕ್ಷ ಕೀರ್ತಿ ಹತ್ರ ಮಾತಾಡಲ್ಲ. ಬಹುಶಃ ಅವ್ರ ಕೊರಿಯೋಗ್ರಫರ್ ಕರಿಯೋ ಸಮಯ ಅನ್ಸುತ್ತೆ ನನಗೆ. ಬನ್ನಿ ಅವಿನಾಶ್, ಕಾನ್ಸೆಪ್ಟ್ ಏನು? ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್. ಓಕೆ, ಅದ್ ಮೇಲ್ಗಡೆ ಯಾರು ಮಾಡ್ತಾ ಇದ್ದಿದ್ದು? ಆಕ್ಚುಲಿ ಅದು ಚೇಂಜ್ ಓವರ್ ಒಂದು ಡ್ರೆಸ್ದು. ಏನದು ನನ್ಗೆ ಅರ್ಥ ಆಗ್ಲಿಲ್ಲ. ಆ ಕಾನ್ಸೆಪ್ಟ್ಗೆ ಏನಾದರೂ ಮ್ಯಾಚ್ ಆಯ್ತಾ ಅಥವಾ ಸುಮ್ಮನೆ ಅಲ್ವೊಂದು ಸ್ಕ್ರೀನ್ ಹಾಕಿ ಡಾನ್ಸ್ ಮಾಡಿಸಿದ್ರ ನೀವು? ಅಲ್ಲ, ಆಕ್ಚುಲಿ ಅವನೇ ಮಾಡೋ ಥರ ಕಾಸ್ಟ್ಯೂಮ್ ಹಾಕೊಂಡು ಬರುವಾಗ ಅವನೇ ಮಾಡೋ ಥರ ಒಂದು ಕಾನ್ಸೆಪ್ಟ್. ಅದೇ ಏನ್ ಮಾಡೋ ಥರ? ಯಾವ ಥರ? ಬಾಯ್ ಗೆಟಪ್ ಅಲ್ಲಿ ಮಾಡೋ ಥರ, ಡ್ಯಾನ್ಸ್ ಮಾಡೋ ಥರ. ಅದಕ್ಕಿಂತ ಮುಂಚೆ ಇದ್ದಿದ್ದು ಗರ್ಲ್, ಅದಾದ್ಮೇಲೆ ಆಗಿದ್ದು ಬಾಯ್. ಮತ್ತೆ ಈಗಲೂ ಬಟ್ಟೆ ಹಾಕೊಂಡಿದ್ದಾನಲ್ಲ ಅವನು ಲಾಸ್ಟಲ್ಲಿ. ಪರ್ಸ್ನಲಿ ನನಗನ್ಸುತ್ತೆ ನೀವು ಒಂದು ಹೆಜ್ಜೆ ಲಾಸ್ಟ್ ವೀಕ್ ಎಪಿಸೋಡ್ ಅಲ್ಲಿ ಮೋಕ್ಷ ಕೀರ್ತಿ ಡ್ಯಾನ್ಸ್ ಹೆಂಗೆ ಮಾಡಿದ್ರು ಅದರಿಂದ ಒಂದು ಹೆಜ್ಜೆ ನೀವು ಮತ್ತೆ ಕೆಳಗೆ ಇಳಿದಿದ್ದೀರಾ. ಯು ಆರ್ ನಾಟ್ ಇಂಪ್ರೂವಿಂಗ್. ಯು ಹ್ಯಾವ್ ಆ್ಯಕ್ಚುಲಿ ನಾಟ್ ಇಂಪ್ರೂವ್ಡ್ ಅಟ್ ಆಲ್. ಸೊ ಇದು ಐ ಥಿಂಕ್ ದಿಸ್ ಇಸ್ ಫಾರ್ ಮೀ ಅ ವೆರಿ ವೆರಿ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್. ಗುರು ಸರ್, ಆ್ಯಕ್ಚುಲಿ ತುಂಬ ಕೆಟ್ಟ ಪರ್ಫಾರ್ಮೆನ್ಸ್. ಐ ಆಮ್ ಸ್ಯಾಡ್ ಬೇಸಿಕ್ಲಿ. ಇದನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನಿಮ್ಗೆ ಅನ್ಸಲ್ವಾ? ಟೈಮ್ ಸಿಕ್ಕಿರಲಿಲ್ಲ, ಇನ್ನೂ ಚೆನ್ನಾಗಿ ಮಾಡಿಸಿದೆ. ಏನು ಟೈಮ್? ಎಲ್ರಿಗೂ ಒಂದೇ ವಾರ ಸಿಕ್ಕಿರೋದು ಬಹುಶಃ. ಇನ್ನು ಎಷ್ಟು ಟೈಮ್? 20 ದಿವಸ
ರೆಸ್ಪೆಕ್ಟ್ ಆಗಲಿ ಅಥವಾ ಡಿಸಿಪ್ಲಿನ್ ಆಗಲಿ ಅಥವಾ ಡೆಡಿಕೇಶನ್ ಆಗಿ ಒಬ್ಬ ಕೊರಿಯೋಗ್ರಫರ್ ಆಗಿ ನಿಮ್ಮ ಕಡೆ ಸಿಕ್ಕಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲೋ ಒಂದು ಕಡೆ ಆ ಕಥೆ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಅದಕ್ಕೆ ಕೋಆರ್ಡಿನೇಟ್ ಆಗ್ತಾ ಇತ್ತು. ಎಲ್ಲ ಹಾಡಲ್ಲೂ ಕಥೆ ಇರಬೇಕು, ಎಲ್ಲ ಡ್ಯಾನ್ಸಲ್ಲೂ ಕಥೆ ಇರಬೇಕು ಅಥವಾ ಕಾನ್ಸೆಪ್ಟ್ ಇರಬೇಕು ಅಂತ ನನ್ನ ವಾದ. ಓಕೆ ನಮ್ಮ ಸರ್ ಫೈನಲಿ ಟೆಕ್ನಿಕಲ್ ಆಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವಿನಾಶ್ ಸರ್, ನೀವೊಂದು ಸಾಂಗ್ ತಗೊಂಡ್ರೆ ಆ ಸಾಂಗ್ ಯಾರು ಹಾಡೋರು, ಅವ್ರ ವಯಸ್ಸೇನು, ನಾವು ಹೇಳೋದು ಅವ್ರಿಗೆ ತಿಳ್ಕೊಳ್ಳೋಕೆ ಶಕ್ತಿ ಇದೆಯಾ ಅಂತ ಮೊದಲು ನೀವು ತಿಳ್ಕೋಬೇಕು. ಒಳ್ಳೆ ಪಾಯಿಂಟ್ ಸರ್, ಐ ಆಮ್ ಹ್ಯಾಪಿ. ಈಗ ಮಾರ್ಕ್ಸ್ಗಳನ್ನ ನೋಡೋಣ. ರಕ್ಷಿತಾ ಅವರೇ ಯಾವ ಒಂದು ಅಂಕನ ಕೊಡ್ತಾ ಇದ್ದೀರಾ? 5. ಗುರು ಸರ್? 5 ಅಗೇನ್. ಸುಂದರ ಮಾಸ್ಟರ್? ಅದೇ 5. ನಿನ್ನೇನ ಅಷ್ಟು ಸಿಂಪಲ್ ಆಗೆಲ್ಲ ನಾವು ಕಳ್ಸಲ್ಲ, ಯಾಕೆಂದ್ರೆ ಮಾರ್ಕ್ಸ್ ಎಲ್ಲ ಸಿಕ್ಕಾಯ್ತು. ಇವಾಗ ಜಾಲಿ, ಫುಲ್ ಜಾಲಿ. ಆದ್ರೆ ನಿನಗೆ ಡ್ಯಾನ್ಸ್ ಬಿಟ್ಟು ಇನ್ನ ಒಂದು ಅಭ್ಯಾಸ ಇದೆ ಅಂತ ಯಾರೋ ಹೇಳಿದ್ರು ನಮ್ಗೆ. ಏನಪ್ಪ ನಿಂಗೆ ಅದು? ಏನ್ ಅಭ್ಯಾಸ ನಿಂಗೆ? ಫೈಟಿಂಗ್ ಬಿಟ್ಟು ಇನ್ನೊಂದೇನೋ ಮಾಡ್ತಿ ಅಂತಲ್ಲ, ಟಿವಿಲೆಲ್ಲ ಮಾಡ್ತಿಯಂತೆ. ಅದನ್ನ ಮೈಕಲ್ಲಿ ನಿಂತ್ಕೊಂಡು ಹೇಳು. ನಾನು ನಿಮ್ಮ ಮೋಕ್ಷ ಕಿಟ್ಟಿ ಪುಟಾಣಿ ಪಂಡ್ರಿಂದ ಮಾತಾಡ್ತಾ ಇರೋದು. ಬೇಗ ನಂಬರ್ ತಗೊಳ್ಳಿ, ಡಯಲ್ ಮಾಡಿ, ನೈಸ್ ಮಾತಾಡಿ, ಎಂಜಾಯ್ ಮಾಡಿ. ಓಕೆ, ಹಲೋ ಹಲೋ, ಯಾರಿದು? ನಾನು ಮಾತಾಡ್ತಿದ್ದೀನಿ. ಮೋಕ್ಷ ಕೀರ್ತಿ ಹೇಳ್ತೀರಾ ಸರ್? ನನ್ನ ಹೆಸರು ಮೋಕ್ಷ ಕೀರ್ತಿ, ನಿಮ್ಮ ಹೆಸರು? ನನ್ನ ಹೆಸರು ಸುಂದರ ಗೋವಿಂದ. ಈಗ ನಮಗೆ ಒಂದು ಹಾಡು ಹಾಕ್ಬೇಕಲ್ಲ ನೀವು? ಯಾವ ಹಾಡು? ನಿಮ್ಮ ಹತ್ರ ಯಾವ್ದಿದೆ ಸರ್? ಹೇಳಿ, ಯಾರು ಹಾಕ್ತೀವಿ? ಹೌದಾ? ಪುನೀತ್ ಅವ್ರ 100ನೇ ಫಿಲಮ್ ಇಂದ ಯಾವ್ದಾರ ಹಾಕಿ ಸರ್. ಆಯ್ತು, ಹಾಕ್ತೀವಿ. ಯಾವುದು? ಜಾಕಿ. ಓಕೆ, ಆ ಹಾಡನ್ನ ಪ್ರಸಾರ ಮಾಡ್ತೀರಾ ಈಗ ನೀವು? ಪುಟಾಣಿ ಪಂಟ್ರು ಸೀಸನ್ 17 ಅಲ್ಲಿ ಇವನೇ ಆಂಕರ್ ಆಗಿರ್ತಾನೆ, ಮೇಲ್ ಆಂಕರ್ ಆಗಿರ್ತಾನೆ. ಅಷ್ಟೊಂದು ದುರಾಸೆ ಬೇಡ. ಪುಟಾಣಿ ಪಂಟ್ರು ಸೀಸನ್ 3 ನಿಮ್ಮನ್ನ ಅವ್ರನ್ನ ಕಳ್ಸ್ಕೊತೀವಿ. ಅವ್ನು ಯಾಕೋ ನಿನ್ ಜಾಬ್ ತಗೊಳ್ಳೋ ತರ ಇದ್ದಾನೆ ನಿರಂಜನ. ಅಲ್ಲ, ನಾನ್ ಜಡ್ಜ್ ಆಗೋಣ ಅವಾಗ ಅಂತ. ಇಲ್ಲ, ನಿನ್ಗೆ ಅಷ್ಟು ಯೋಗ್ಯತೆ ಅದು ಅಸಾಧ್ಯ. ಇನ್ನೂ ಏನೇನೋ ಟ್ಯಾಲೆಂಟ್ಸ್ ಇದೆ ಅಂತ ಕೇಳಿದ್ದೀನಿ ನಾನು. ಇನ್ನೂ ಏನೋ ಟ್ಯಾಲೆಂಟ್ ಇದೆ ನಿಂಗೆ? ಕರಾಟೆ ಮಾಡ್ತೀಯಾ? ಯಾರ ಜೊತೆ? ನನ್ ಜೊತೆನಾ? ಈಗ ಒಂದ್ ಗಿರಪ್ಪ, ಅದನ್ನು ಟ್ರೈ ಮಾಡೋಣ. ಅದಕ್ಕೊಂದು ಸಾಂಗ್ ಹಾಕ್ತೀವಪ್ಪ. ಕರೆಕ್ಟ್ ಆಗಿ ಮಾಡ್ಬೇಕು. ನಿನ್ ಮೇಲ್ ಹೊಡಿಬಾರ್ದು, ಕರೆಕ್ಟ್ ಆಗಿ ಹಿಂಗೆ ಬೀಳ್ಬೇಕು. ಏಟು ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು. ಹಿಂದೆಯೊಂದು ತಿಂದು ಇಲ್ಲ ಮುಂದೆಯೊಂದು ಸಿಗೋದಿಲ್ಲ, ಜನುಮಗಳು ನೆನಪಲಿ ಮುಡಿಯುವ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು. ಹಿಂದೆಯೊಂದು ತಿಂದು ಇಲ್ಲ ಮುಂದೆಯೊಂದು ಸಿಗೋದಿಲ್ಲ, ಜನುಮಗಳು ನೆನಪಲಿ ಮುಡಿಯುವ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು. ತಗೋ ತಿನ್ನು. ಚೆನ್ನಾಗಿತ್ತು ಕಣ ಮೋಕ್ಷ ಕೀರ್ತಿ. ಆದ್ರೂ ₹1 ಪ್ರಯೋಜನ ಆಗಿಲ್ಲ. ಇಲ್ಲ, ನಾನು ಯಾಕೆ ಆ ಥರ ಬಿದ್ದೋದು ಅಂದ್ರೆ, ನಮ್ಮ ದೇಶಪಾಂಡೆ ಫ್ಯಾಮಿಲಿ ಹೆಂಗೆ ಅಂದ್ರೆ ಸೋತು ಗೆಲ್ಲೋದು ಅಂತ. ಅಲ್ಲ, ಈ ಹಾಡು ಯಾಕೆ ಹಾಕಿದ್ರು ಗೊತ್ತಾ? ಹೇಗೆ? ಈ ಹಾಡು ಸುಂದರ ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್. ಯಾ ಬಾತ್, ಅದಕ್ಕೆ ನಾನು ಬಿದ್ದೋಗಿದ್ದೆ. ಇನ್ನು ಎಲ್ಲಿ ಆಕ್ಚುಲಿ ಈ ಸಂದರ್ಭದಲ್ಲಿ ಹೇಳಲೇಬೇಕಾದಂಥ ಮಾತು, ಈ ಹಾಡನ್ನ ಕೊರಿಯೋಗ್ರಾಫ್ ಮಾಡಿದ್ದು ಸುಂದರ್ ಸರ್. ಮತ್ತು ಅದರಲ್ಲಿ ಬ್ಯೂಟಿ ಏನಂದ್ರೆ, ಸಾಂಗ್ ಅಲ್ಲಿ ಫೈಟ್ ಅನ್ನ ಆಡ್ ಮಾಡಿದ್ದಾರೆ. ಒಂದು ಕಾನ್ಸೆಪ್ಟ್ ಎಷ್ಟು ಬ್ರಿಲಿಯಂಟ್ ಆಗಿ ಅಂತಂದ್ರೆ, ಅದರಲ್ಲಿ ಸಾಂಗೂ ಇದೆ, ಫೈಟು ಇದೆ. ಎಕ್ಸ್ಟ್ರಾರ್ಡಿನರಿ ಕಾನ್ಸೆಪ್ಟ್ ಮಾಸ್ಟರ್. ರಾಮರಾಜ್ ಪಂಚಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಬಂಟ್ರು ಸೀಸನ್ 2 ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಟು ರಾಮರಾಜ್ ಪಂಚಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಾಂಡ್ರು ಸೀಸನ್ 2 ಕಾರ್ಯಕ್ರಮಕ್ಕೆ. ಧಮಾಕೆದಾರ್ ಪರ್ಫಾರ್ಮೆನ್ಸಸ್ ನಡೀತಾ ಇದೆ. ಈಗ ಮುಂದಿನ ಪರ್ಫಾರ್ಮರು ಕುಂಭಕರ್ಣನ ಕ್ಲೋಸ್ ಕಸಿನ್. ಸ್ಟೆಪ್ ಹಾಕಿದ್ರೆ ಸ್ಟೇಜ್ಗೆ ಟೆನ್ಷನ್. ಕ್ಯಾ ಬಾತ್ ಹೈ. ಹುಡುಗ ಫುಲ್ಲು ಕ್ಲಾಸು ಮತ್ತೆ ಮಾಸು. ಲೆಟ್ಸ್ ವೆಲ್ಕಮ್ ಸುವಾಸ್. ವಾಸ್, ಕಮ್ ಆನ್. ಅವನು ಮೈಕಲ್ ಜಾಕ್ಸನ್, ನಾ ಸೈಕಲ್ ಓಡ್ಸೋನು. ಅವನು ಇಂಟರ್ನ್ಯಾಷನಲ್, ನಾ ಕರ್ರಾಟು ಲೋಕಲ್ಲು. ಕತ್ತಲ್ಲಿ ನೋಡಬ್ಯಾಡಿ ದಯವಿಟ್ಟು ನನ್ನನ್ನು, ನಾನಂತೂ ಹಗಲತ್ತಲ್ಲಿ ಮಾತ್ರನೇ ಕಾಣಿಸೋನು. ಒರಿಜಿನಲ್ ಕಪ್ಪು ಕರಿಯ ನಾನೊಬ್ಬನೇ ಅಲ್ಮೇನು,
ಸನ್ನು मेरा जूता है जापानी ये पतलून इंग्लिस्तानी सर पे लाल टोपी रूसी फिर भी दिल है हिंदुस्तानी मेरा जूता है जापानी ये पतलून इंग्लिस्तानी सर पे लाल टोपी रूसी फिर भी दिल है हिंदुस्तानी मेरा जूता है जापानी डीके डीके नहीं डीके साफलो बंदा 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 नोडू डीके साहेबा ನೋಡ್ತಾ ಇರು ಮಾಡ್ತಾನೀಗ ಊರಿಗೆ ಹಬ್ಬ ದೇವೇಗೌಡರು ಹೇಳಿದ್ರು ಮಣ್ಣು ನಂಬು ಅಂತಾನೆ ಅಬ್ದುಲ್ ಕಲಾಂ ಹೇಳಿದ್ರು ಕನಸು ಕಾಣು ಅಂತಾನೆ ಇಲ್ಲಿ ನಾನು ನಂಗೆ ಕಣ್ಣರ್ಲಾಲಾನೆ ಡಿಕೆ ಸಾಬ್ ಡಿಕೆ ಹಬ್ ಖುಷಿ ಫಸ್ಟ್ ಟೈಮು ಪಿ ಕೆಲ್ಲಿ ಟೇಪ್ ರೆಕಾರ್ಡ್ ಇಟ್ಕೊಂಡು ನೋಡಿದ್ದೆ ಇವ್ನು ಯಾವುದು ಫುಲ್ ಜೋಕಲ್ಲಿನೇ ಹಾಕೊಂಬಂದ್ಬಿಟ್ಟಿದ್ದ ಅದು ಏನು ಹಾಕೊಂಬಂದಿನ ನಂಗಂತೂ ಗೊತ್ತಾಗಿಲ್ಲ ನಾನು ಒಂಥರ ದೂರದಿಂದ ನೋಡೋಕ್ಕೆ ಕನ್ನಡದ ಗೋವಿಂದ ಇದ್ದಂಗಿದ್ದೆ ನೀನು ಸೊ ಕೇಳ ಸೊ ಈ ಒಂದು 6-ಪ್ಯಾಕ್ ಪರ್ಫಾರ್ಮೆನ್ಸ್ ಹೆಂಗಿತ್ತು ಗುರು ಸರ್? ಕೊರಿಯೋಗ್ರಫರ್ ಯಾರಪ್ಪ ನಿನಗೆ? ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಕಾನ್ಸೆಪ್ಟ್ ವೈಸ್ ನನಗೆ ಎಸ್ಪೆಷಲಿ ಏನೋ ಅದ್ಭುತವಾದ ಕಾನ್ಸೆಪ್ಟ್ ಅಂತಾಗಲಿ ಅಥವಾ ಹುಡುಗನ ಪ್ರತಿಭೆ ಮತ್ತು ಅವನ ಎಕ್ಸ್ಪ್ರೆಷನ್ಸ್ನ ಇನ್ನೂ ನಾಜೂಕ್ ಮಾಡುವಂಥ ಆ ಪಾಲಿಶ್ಡ್ ಪರ್ಫಾರ್ಮೆನ್ಸ್ ಅಂತ ನನಗೆ ಅನಿಸ್ಲಿಲ್ಲ. ರಾಜ್ ಕಪೂರ್ ಫೋಟೋ ಹಾಕೋ ಜಾಗದಲ್ಲಿ ಚಾರ್ಲಿ ಚಾಪ್ಲಿನ್ ತಂದು ನಿಲ್ಸಿದ್ದೀರಾ. ಡ್ಯಾನ್ಸ್ ಅಂತ ಬಂದಾಗ ವೆರೈಟಿ ಒಂದೇ ಅಲ್ಲ, ನಮಗೆ ಡ್ಯಾನ್ಸಿಂಗು ಬೇಕಾಗತ್ತಲ್ಲಿ, ಅದೆಲ್ಲ ಆ ಫ್ಯಾಕ್ಟರ್ಸ್ ಎಲ್ಲ ಮಿಸ್ ಆಯಿತು ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತು. ಸುಹಾಸ್, ನೆಕ್ಸ್ಟ್ ಟೈಮ್ ಇನ್ನೂ ತಲೆ ಉಪಯೋಗಿಸಿ ಇನ್ನೂ ಚೆನ್ನಾಗಿ ಮಾಡು, ಓಕೆನಾ? ರೈಟ್. ರಕ್ಷಿತಾ ಅವರೇ, ನನಗೇನು ಅನಿಸ್ತು, ಆ ಕಾಸ್ಟ್ಯೂಮ್ ಚೇಂಜ್ ಮಾಡೋದ್ರಲ್ಲಿ ಸುಹಾಸ್ ವಾಸ್ ಅ ಲಿಟಲ್ ಸ್ಲೋ ಅನಿಸ್ತು. ಕಾನ್ಸೆಪ್ಟ್ ವೈಸ್ ಪಿ ಕೆ ಕೆಳಗಡೆ ಬಂದ, ಆ ಪಿ ಕೆ ಸಿನಿಮಾ ಅಲ್ಲಿ ಅವ್ನು ಮುಟ್ಟಿದೆಲ್ಲ ಅವನಿಗೆ ಏನೋ ಜ್ಞಾಪಕ ಬರುತ್ತೆ ಅಥವಾ ಅವ್ರದ್ದು ಮೆಮರಿ ನನಗೆ ಬರುತ್ತೆ. ಓಕೆ, ಕಾನ್ಸೆಪ್ಟ್ ವಾಸ್ ಅಕಾರ್ಡಿಂಗ್ ಟು ಮೀ ಓಕೆ, ಬಟ್ ಅವ್ನು ಸುಹಾಸ್ ತುಂಬ ಇಂಪ್ರೂವ್ ಮಾಡಬೇಕು ಮಗನೇ ನಿನ್ನ ಡಾನ್ಸು. ನನಗೆಲ್ಲ ಕಡೆಗೆ ಒಂದೇ ಕಾಣಿಸಿದ್ದು ಅವ್ನ ಕಾಸ್ಟ್ಯೂಮು, ಮಂಡ್ಯದ ಪಟಾಪಟಿ ಚಡ್ಡಿ ಅಷ್ಟೇ ನಂಗೆ ಕಾಣಿಸಿರೋದು. ಬಟ್ other than that, I think it just didn't work for me. ಸುಂದರಂ ಮಾಸ್ಟರ್, ಈಗ ನೀವು ಏನು ಮಾಡಬೇಕು, ಇಬ್ಬರು ಇದ್ದೀರಲ್ವಾ, ಬಟ್ ಅವನ ಬಾಡಿಗೆ ಅವನ ಬಾಡಿ ಲ್ಯಾಂಗ್ವೇಜ್ಗೆ ನೀವು ಕಂಪೋಸ್ ಮಾಡಬೇಕು. ಕಾಮಿಡಿ ಕಂಪೋಸ್ ಮಾಡಿ, ಕಾಮಿಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವನಿಗೆ ಕಾಮಿಡಿ ಸೂಟ್ ಆಗುತ್ತೆ ಡೆಫಿನೆಟಾಗಿ ಅವನು, ಬಟ್ ಅವನಿಗೆ ಒಳ್ಳೆ ಟ್ಯಾಲೆಂಟೆಡ್ ಐತೆ. ಬಟ್ ನೀವು ನಿಮ್ಮ ಹತ್ರ ಅವನ ಟ್ಯಾಲೆಂಟ್ನ ನೀವು ಹೊರಗೆ ತರಬೇಕಾದ್ದು ನಿಮ್ಮ ಕರ್ತವ್ಯ, ನಿಮ್ಮ ಕೈಯಲ್ಲೈತೆ. ಓಕೆ, ಗುಡ್ ಲಕ್, ಚೆನ್ನಾಗಿ ಮಾಡ್ತೀಯ ಮರಿ, ಕಂಟಿನ್ಯೂ ಮಾಡು. ಸುಂದರ ಮಾಸ್ಟರ್, ಎಷ್ಟು ಅಂಕಗಳು ಸಿಗ್ತಾ ಇದೆ ಸುವಾಸ್ಗೆ? 7. ಸ್ಟಿಲ್ ಇಟ್ಸ್ ಫೈನ್. ಓಕೆ, ರಕ್ಷಿತಾ ಅವರೇ? 6. 6 ಅಂಕಗಳು. ಲಾಸ್ಟ್ 6. ಸೊ ಇಲ್ಲಿವರೆಗೂ ಎಲ್ಲ ಮಕ್ಕಳು ಪರ್ಫಾರ್ಮ್ ಮಾಡಾಗಿದೆ, ಎಲ್ಲ ಮಕ್ಕಳಿಗೂ ಅವರವರ ಅಂಕಗಳು ಸಿಕ್ಕಾಗಿದೆ. ಆದರೆ ನಾವು ಎಪಿಸೋಡ್ನ ಸ್ಟಾರ್ಟಿಂಗಲ್ಲೇ ಹೇಳಿದ್ವಿ, ಇವತ್ತು ಯಾವ ಒಂದು ಮಗು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೋ, ಎಲ್ಲದಕ್ಕಿಂತ ಹೆಚ್ಚು ಅಂಕ ತಗೋತಾರೋ ಆ ಮಗುಗೆ ಒಂದು ಮೆಡಲ್ ಸಿಗುತ್ತೆ ಅಂತ. ಸೊ ರಕ್ಷಿತಾ ಅವರೇ, ಆ ಮೆಡಲ್ ಯಾರಿಗೆ ಹೋಗ್ತಾ ಇದೆ? ನನಗೆ ಆ್ಯಕ್ಚುಲಿ ಖುಷಿ ಆಗಬೇಕಾ ಬೇಜಾರಾಗಬೇಕಾ ಅಂತ ಗೊತ್ತಿಲ್ಲ. ಬಿಕಾಸ್ ಇಲ್ಲಿ ಹೇಗೆ ಇದೆ ಅಂದರೆ, ಸದ್ವಿನ್ಗೆ 28.5 ಅಂಕಗಳಿದೆ ಆ್ಯಂಡ್ ತೌಶೀರ್ಗೆ 29 ಇದೆ. ಸೊ 0.5 ಇಂದ ಐ ಥಿಂಕ್ ಈ ಮೆಡಲ್ ನಾವು 3 ಜನ ಜಡ್ಜಸ್ ತೌಶೀರ್ ಕೊಡ್ತೀವಿ. ತೌಶೀರ್, ಪ್ಲೀಸ್ ಆನ್ ಸ್ಟೇಜ್. ಸೊ ಇಲ್ಲಿವರೆಗೂ ನೀವು ನೋಡಿದ್ದು ರಾಮರಾಜ್ ಪಂಚಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಂಟ್ರು ಸೀಸನ್ 2.